ಎಲ್ರಿಗೂ ಮಧ್ಯಾಹ್ನದ ಶುಭಾಶಯಗಳು. ಗುಡ್ ಆಫ್ಟರ್ನೂನ್ ಟು ಎವ್ರಿ ಒನ್. ನನ್ನ ಹೆಸರು ಮೋಹನ್ ಎಂ. ಐ ಆಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಡಿಪಾರ್ಟ್ಮೆಂಟ್ ಆಫ್ ಸೈಕಾಲಜಿ, ಬೆಂಗಳೂರು ವಿಶ್ವವಿದ್ಯಾಲಯ, ಜ್ಞಾನ ಭಾರತಿ ಕ್ಯಾಂಪಸ್. ಸೊ ಇವತ್ತಿನ ಒಂದು ಬೋಧನೆಯ ವಿಷಯ ಮನೋವಿಜ್ಞಾನದ ಪರಿಚಯ, ಇಂಟ್ರೊಡಕ್ಷನ್ ಟು ಸೈಕಾಲಜಿ. ಮನೋವಿಜ್ಞಾನವನ್ನ ನಾವು ವ್ಯಾಖ್ಯಾನವನ್ನ ಮಾಡೋದಾದ್ರೆ ಸಾಮಾನ್ಯವಾಗಿ ಅನೇಕ ಅಥವಾ ಹಲವಾರು ವ್ಯಾಖ್ಯಾನಗಳನ್ನ ನಾವು ಇಲ್ಲಿವರೆಗೂ ನಾವು ಗಮನಿಸ್ಕೊಂಡು ಬಂದಿದ್ದೇವೆ. ಸೊ ಈಗ ಪ್ರಸ್ತುತ ಇರುವಂತಹ ಮನೋವಿಜ್ಞಾನದ ವ್ಯಾಖ್ಯಾನವನ್ನ ನಾವು ನೋಡೋದಾದ್ರೆ, ಮನುಷ್ಯನ ಮತ್ತು ಪ್ರಾಣಿಗಳ ವರ್ತನೆಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನ, ಒಂದು ಶಾಸ್ತ್ರವನ್ನ ನಾವು ಮನೋವಿಜ್ಞಾನ ಅಂತ ನಾವು ಕರೀತೇವೆ. ಸೊ ಇಲ್ಲಿ ಮನೋವಿಜ್ಞಾನ ಅಂತ ಅಂದ್ರೆ ಕೇವಲ ಮನುಷ್ಯನ ಅಥವಾ ಮಾನವನ ವರ್ತನೆಯನ್ನಷ್ಟೇ ಅಲ್ಲದೆ ಪ್ರಾಣಿಗಳು, ಪಕ್ಷಿಗಳು ಎಲ್ಲರ ಒಂದು ವರ್ತನೆಯನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನವಾಗಿ, ಒಂದು ವೈಜ್ಞಾನಿಕ ವಿಜ್ಞಾನವಾಗಿ ನಮ್ಮ ಮನೋವಿಜ್ಞಾನ ಇಂದು ಜನಪ್ರಿಯವಾಗಿದೆ. ಸೊ ಇದು ಪ್ರಸ್ತುತವಾಗಿ ಇರುವಂತಹ ಒಂದು ಮನೋವಿಜ್ಞಾನದ ವ್ಯಾಖ್ಯಾನ. ಇದಕ್ಕೂ ಮುಂಚೆ ನಾವು ನೋಡೋದಾದ್ರೆ ಮನೋವಿಜ್ಞಾನ ಅಂತ ಅಂದ್ರೆ ಏನು, ಅಥವಾ ಮನೋವಿಜ್ಞಾನ ನಡೆದು ಬಂದ ದಾರಿ ಏನು ಅನ್ನೋದ ನಾವು ನೋಡೋದೇ ಆದ್ರೆ ಅನೇಕ ವ್ಯಾಖ್ಯಾನಗಳನ್ನ, ಅನೇಕ ಅದರ ಬಗ್ಗೆ ಇದ್ದಂತಹ ಒಂದು ಪರಿಕಲ್ಪನೆಗಳನ್ನ ನಾವು ನೋಡ್ತಾ ಹೋಗ್ಬೋದು. ಸೊ ಏನಪ್ಪಾ ಅದು ಪರಿಕಲ್ಪನೆ ಅಥವಾ ಏನು ಅದು ಒಂದು ವ್ಯಾಖ್ಯಾನಗಳು ಅನ್ನೋದನ್ನ ನಾವು ನೋಡೋದಾದ್ರೆ, ಸೊ ಬಹಳ ಹಿಂದಿನಿಂದ ಮನೋವಿಜ್ಞಾನದ ಬಗ್ಗೆ ನಮ್ಮ ಭಾರತೀಯ ಒಂದು ಪರಿಸರದಲ್ಲಿ, ಸಮಾಜದಲ್ಲಿ ಮನೋವಿಜ್ಞಾನದ ಬಗ್ಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಸೊ ಅಂತಹ ಸಂದರ್ಭದಲ್ಲಿ ವೆಸ್ಟರ್ನ್ ಅಥವಾ ಪಾಶ್ಚಿಮಾತ್ಯ ದೇಶಗಳಾದಂತಹ ಅಮೆರಿಕ, ಜರ್ಮನಿ, ಸೊ ಇಲ್ಲೆಲ್ಲ ಈ ಮನೋವಿಜ್ಞಾನ ಬಹಳ ಚಿರಪರಿಚಿತವಾಗಿತ್ತು ಎಲ್ರಿಗೂ. ಸೊ ಅವರು ಏನ್ ಮಾಡಿದ್ರು ಅಂತ ಅಂದ್ರೆ ಮನಸ್ಸನ್ನ ಅಧ್ಯಯನ ಮಾಡುವ ಅಂತ ಒಂದು ಶಾಸ್ತ್ರವನ್ನ ಮನೋವಿಜ್ಞಾನ ಅಂತ ಕರೆದ್ರು, ಮನಃಶಾಸ್ತ್ರ. ಸೊ ಅದಾದ ನಂತರದಲ್ಲಿ ಆತ್ಮವನ್ನ ಅಧ್ಯಯನ ಮಾಡುವಂತಹ ಶಾಸ್ತ್ರ, ಕಾನ್ಶಿಯಸ್ನೆಸ್ ಅಂತ ಅಂದ್ರೆ ಚೇತನವನ್ನ ಅಧ್ಯಯನ ಮಾಡುವಂತಹ ಶಾಸ್ತ್ರ. ಹೀಗೆ ಅನೇಕ ವ್ಯಾಖ್ಯಾನಗಳನ್ನ ನಾವು ನೋಡ್ತಾ ಬಂದು, ಏನಕ್ಕೆ ಇಂತಹ ವ್ಯಾಖ್ಯಾನಗಳು ಪ್ರತಿಯೊಂದು ಹಂತದಲ್ಲಿಯೂ ಅಥವಾ ಪ್ರತಿಯೊಂದು ವಿಚಾರಧಾರೆಗಳ ನಂತರದಲ್ಲಿ, ಆಗು ಹೋಗುಗಳ ನಂತರದಲ್ಲಿ, ಮತ್ತೆ ಬದಲಾದಂತ ಸನ್ನಿವೇಶದಲ್ಲಿ ಏನಕ್ಕೆ ಬದಲಾವಣೆಗಳನ್ನ ಇದು ಕಂಡುಕೊಳ್ತು ಅಂತ ಅನ್ನೋದಾದ್ರೆ, ಆ ಸಂದರ್ಭದಲ್ಲಿ ಏನು ಅವರು ವಾದವನ್ನ ಮಂಡಿಸ್ತಾರೆ ಮನೋವಿಜ್ಞಾನಿಗಳು, ತನ್ನದೇ ಆದ ವಾದವನ್ನ ಅಥವಾ ಒಂದು ವಿಷಯವನ್ನ ಮಂಡನೆಯನ್ನ ಮಾಡ್ತಾರೆ. ಅದು ಎಷ್ಟು ಜನಕ್ಕೆ ಚಿರಪರಿಚಿತವಾಗುತ್ತದೆ, ಎಷ್ಟು ಜನರನ್ನ ಅದು ತಲುಪುತ್ತದೆ. ಸೊ ಇದರ ಬೇಸ್ ಮೇಲೆ, ಇದರ ಆಧಾರದ ಮೇಲೆ ಈ ಮನೋವಿಜ್ಞಾನದ ವ್ಯಾಖ್ಯಾನಗಳು ಕಾಲದಿಂದ ಕಾಲಕ್ಕೆ, ಸನ್ನಿವೇಶದಿಂದ ಸನ್ನಿವೇಶಕ್ಕೆ ಬದಲಾವಣೆ ಆಗ್ತಾ ಬಂದಿದೆ. ಒಂದು ಸಣ್ಣ ಉದಾಹರಣೆಯನ್ನ ಕೊಡೋದಾದ್ರೆ, ಮನೋವಿಜ್ಞಾನದ ಪರಿಚಯ. ಸೊ ಮನೋವಿಜ್ಞಾನ ಅಂತ ಅಂದ್ರೆ ಮನಸ್ಸನ್ನ ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ, ಒಂದು ವಿಜ್ಞಾನ ಅಂತ ಕರೆಯಲ್ಪಡ್ತು. ಸೊ ಮನಸ್ಸು ಅಂತಂದ್ರೆ ಏನು? ಸೊ ನಾವೆಲ್ಲರೂ ಸಾಮಾನ್ಯವಾಗಿ ನಾವು ನನ್ನ ಮನಸ್ಸು ಇವತ್ತು ಚೆನ್ನಾಗಿದೆ, ಹ್ಯಾಪಿಯಾಗಿದೆ, ಸಂತೋಷವಾಗಿದೆ, ಆನಂದದಾಯಕವಾಗಿದೆ, ಉಲ್ಲಾಸದಾಯಕವಾಗಿದೆ ಅಂತ ನಾವು ಹೇಳ್ತೀವಿ. ಆದ್ರೆ ವೈಜ್ಞಾನಿಕ ತಳಹದಿಯ ಮೇಲೆ ಅದನ್ನ ಅನ್ವೇಷಿಸದ ಆದ್ರೆ, ಅಥವಾ ಅದರ ಒಂದು ಪರಿಚಯವನ್ನ ಮಾಡ್ಕೊಳ್ಳಬೇಕು ಅನ್ನೋದೇ ಆದ್ರೆ, ಸೊ ನಿರ್ದಿಷ್ಟವಾದಂತಹ ಒಂದು ಆಬ್ಜೆಕ್ಟ್, ಮನಸ್ಸು ಅನ್ನೋದು ಆಬ್ಜೆಕ್ಟ್ ನಮ್ಗೆ ಸಿಗೋದಿಲ್ಲ. ಅಥವಾ ಅದು ಎಲ್ಲಿದೆ ಮನಸ್ಸು ಅಂತಕ್ಕಂಥದ್ದು, ನಮ್ಮ ದೇಹದಲ್ಲಿ ಅಥವಾ ನಮ್ಮ ಒಂದು ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳಲ್ಲಿ ಅಥವಾ ಒಂದು ವರ್ತನಾತ್ಮಕ ಪ್ರಕ್ರಿಯೆಗಳಲ್ಲಿ ಎಲ್ಲಿದೆ ಅನ್ನೋದನ್ನ ನಾವು ನಿಖರವಾಗಿ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದೇ ರೀತಿಯಾಗಿ ಆತ್ಮದ ಅಧ್ಯಯನವನ್ನ ಮಾಡುವಂತ ಶಾಸ್ತ್ರವೇ ಮನೋವಿಜ್ಞಾನ ಅಂತ ಕೆಲವೊಂದು ಮನೋವಿಜ್ಞಾನಿಗಳು ಅದನ್ನ ಕರೀತಾರೆ, ಪರಿಚಯ ಮಾಡ್ಕೊಡ್ತಾರೆ. ಪುನಃ ಆತ್ಮ ಅಂದ್ರೆ ಏನು ಅನ್ನೋದು ನಮ್ಗೆ ಯಾರಿಗೂ ಸಹ ಎಲ್ಲಿದೆ ಅದು ಆತ್ಮಕ್ಕೆ ನಿಜವಾದ ಒಂದು ಆಕಾರ ಏನು, ಅಥವಾ ಅದರ ಪ್ರಕ್ರಿಯೆಗಳೇನು, ಅದರದ ಏನು ಫಂಕ್ಷನ್ಸ್ ಏನು, ಅದರದ್ದು ಕಾರ್ಯ ವಿಧಾನಗಳೇನು ಅನ್ನೋದು ನಮ್ಗೆ ಇದುವರೆಗೂ ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ಅದನ್ನ ಒಂದು ವಿಶ್ಲೇಷಣೆ ಮಾಡ್ಲಿಕ್ಕೆ, ಅದಕ್ಕೊಂದು ಅರ್ಥವನ್ನ ಕೊಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಈ ಕಾರಣಕ್ಕೆ
ಮನೋವಿಜ್ಞಾನದ ಪರಿಕಲ್ಪನೆಗಳು ಕಾಲದಿಂದ ಕಾಲಕ್ಕೆ ಬದಲಾವಣೆ ಹಾದಿಯನ್ನ ಹಿಡಿತಾ ಬಂದಿದೆ. ಫಾರ್ ಎಕ್ಸಾಂಪಲ್, ಮನಸ್ಸು ಇವತ್ತು ನನ್ನ ಮನಸ್ಸು ಚೆನ್ನಾಗಿಲ್ಲ, ಸೊ ಈ ತರ ಏನ್ ಹೇಳ್ತೀವಿ, ಸೈಕಾಲಜಿಸ್ಟ್ ಇದ್ರ ಬಗ್ಗೆ ಸಾಕಷ್ಟು ಜಿಜ್ಞಾಸೆಗಳನ್ನ ಹೊಂದಿದ್ದಾರೆ. ಅಥವಾ ಒಂದು ವಿಶ್ಲೇಷಣೆಯನ್ನ ಮಾಡಿದಾಗ, ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಅನ್ನ ಮಾಡಿದಾಗ, ಸೊ ಅದಕ್ಕೆ ನಿರ್ದಿಷ್ಟವಾದ ಉತ್ತರವನ್ನ ಕಂಡುಕೊಳ್ಳಿಕ್ಕೆ ಅದೇ ಸೈಕಾಲಜಿಸ್ಟ್ ಸಾಧ್ಯವಾಗಿಲ್ಲ. ಸೊ ಹಂಗಾಗಿ ಅದು ಬದಲಾವಣೆಗಳನ್ನ ಆಗ್ತಾ ಬಂದಿದೆ. ಪ್ರಸ್ತುತ ಇರುವಂತಹ, ನಾನು ಆಗ್ಲೇ ಹೇಳ್ದ ಹಾಗೆ, ಪ್ರಸ್ತುತವಾಗಿ ಇರತಕ್ಕಂಥ ಒಂದು ವ್ಯಾಖ್ಯಾನ ಯಾವ್ದಪ್ಪ ಅಂತಂದ್ರೆ, ಸೊ ಅದು ಮನುಷ್ಯನ ಅಥವಾ ಮಾನವನ ಅಥವಾ ಪ್ರಾಣಿ ಪಕ್ಷಿಗಳ ವರ್ತನೆಯನ್ನ ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡುವಂತಹ ಒಂದು ವಿಜ್ಞಾನವನ್ನ ಮನೋವಿಜ್ಞಾನ ಅಂತ ನಾವು ಕರಿತಾ ಹೋಗಿದ್ದೀವಿ. ಅದನ್ನ ಯೂನಿವರ್ಸಲ್ ಆಗಿ, ಅಂದ್ರೆ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಮನೋವಿಜ್ಞಾನಿಗಳು ಅದನ್ನ ಒಪ್ಕೊಂಡಿದ್ದಾರೆ, ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಆ ವ್ಯಾಖ್ಯಾನ ಇಂದಿಗೂ ಸಹ ನಾವು ಚಾಲ್ತಿಯಲ್ಲಿ ಬಳಸ್ಕೊಳ್ತಾ ಬಂದಿದ್ದೀವಿ. ಸೊ ಏನು ಪ್ರಾಣಿಗಳ, ಮನುಷ್ಯರ ಅಥವಾ ಪಕ್ಷಿಗಳ ವರ್ತನೆಯನ್ನ ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡುವಂತ ಒಂದು ಶಾಸ್ತ್ರ. ಏನು ಹಾಗಾದ್ರೆ ವರ್ತನೆ ಅಂತ ಅಂದ್ರೆ ಏನು? ವರ್ತನೆಗೆ ಏನಾದ್ರೂ ನಿರ್ದಿಷ್ಟವಾದ ಮಾನದಂಡಗಳಿವೆಯಾ? ವರ್ತನೆಗೆ ನಾವು ಯಾವುದಾದ್ರೂ ಒಂದು ರೂಪದಲ್ಲಿ ಒಂದು ವ್ಯಾಖ್ಯಾನವನ್ನ ನಾವು ಕೊಟ್ಟಿದೀವ? ಆ ವರ್ತನೆ ಅನ್ನೋದು ನಾವು ಯಾವ ಮುಖಾಂತರ ನಾವು ಅದನ್ನ ವ್ಯಕ್ತಪಡಿಸ್ತೀವಿ? ಸೊ ಈ ಎಲ್ಲ ವಿಚಾರಧಾರೆಗಳನ್ನ ನಾವು ನೋಡೋದಾದ್ರೆ, ಈ ವರ್ತನೆ ಅನ್ನೋದು, ಸೊ ಸಾಮಾನ್ಯವಾಗಿ ನಾವು ಯಾವ್ದಾದ್ರು ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಅದು ಒಂದಿರ್ಬೋದು, ಎರಡಿರ್ಬೋದು, ಮಲ್ಟಿ. ಆ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆಗಳನ್ನ ನಾವು ಕೊಡಬೇಕು ಅಂತಂದ್ರೆ ನಾವು ಯಾವ್ದಾದ್ರೂ ಒಂದು ಮಾರ್ಗವನ್ನ, ಒಂದು ಆಯಾಮಗಳನ್ನ ನಾವು ಉಪಯೋಗಿಸ್ತಾ ಹೋಗ್ತೀವಿ. ಸೊ ಸಾಮಾನ್ಯವಾಗಿ ನಾವು ಉಪಯೋಗಿಸ್ತಕ್ಕಂಥ ಒಂದು ಮಾರ್ಗಗಳು ಏನು ಅಂತಂದ್ರೆ, ನಮ್ಮ ಫಿಸಿಕಲ್, ಅಂದ್ರೆ ಶಾರೀರಿಕ ರೀತಿಯಾದಂಥ ಚಿಹ್ನೆಗಳು. ಓಕೆ, ಅದನ್ನ ನಾವು ಶಾರೀರಿಕ ಆಯಾಮ ಅಂತ ನಾವು ಕರಿತೀವಿ. ವರ್ತನೆಯಲ್ಲಿ ಕಂಡು ಬರ್ತಕ್ಕಂಥದ್ದು ಅಂದ್ರೆ ಒಂದು ಪ್ರಚೋದನೆಗೆ ಪ್ರತಿಕ್ರಿಯೆಯನ್ನ ಕೊಡುವಂತ ಒಂದು ಮಾರ್ಗ. ಎರಡನೇದು ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳು. ಸಂಜ್ಞಾನಾತ್ಮಕ ಪ್ರಕ್ರಿಯೆಗಳಲ್ಲಿ ಕಂಡು ಬರ್ತಕ್ಕಂಥ ಮುಖ್ಯವಾದವು ಯಾವುವು ಅಂದ್ರೆ ಸ್ಮೃತಿ, ಕಲಿಕೆ, ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು, ಬುದ್ಧಿಶಕ್ತಿ, ಬುದ್ಧಿಮತ್ತೆ, ಹೀಗೆ ಏನೆಲ್ಲ ಪ್ರಕ್ರಿಯೆಗಳು ನಮ್ಮ ಮಿದುಳಿನ ಮೂಲಕ ಕಾರ್ಯಪ್ರವೃತ್ತವಾಗುತ್ತೆ, ಸೊ ಆ ಎಲ್ಲ ಒಂದು ಆಯಾಮಗಳನ್ನ ನಾವು, ವಿಚಾರಧಾರೆಗಳನ್ನ ನಾವು ಸಂಜ್ಞಾನಾತ್ಮಕ ಆಯಾಮ ಅನ್ನೋದನ್ನ ನಾವು ಕರಿತೇವೆ. ಇದು ಎರಡನೇ ಆಯಾಮ, ವರ್ತನೆಯ ಎರಡನೇ ಆಯಾಮ. ವರ್ತನೆಯ ಮೂರನೇ ಆಯಾಮವನ್ನು ನಾವು ನೋಡೋದಾದ್ರೆ ಮನೋಸಾಮಾಜಿಕ ಆಯಾಮ ಅಂತ ನಾವು ಕರಿತೇವೆ. ಮನೋಸಾಮಾಜಿಕ ಆಯಾಮ, ಮನೋಸಾಮಾಜಿಕ ಆಯಾಮ ಅಂತಂದ್ರೆ ಸೊ ನಮ್ಮ ಭಾವನೆಗಳು, ನಮ್ಮ ವ್ಯಕ್ತಿತ್ವದ ರೂಪಗಳು, ವ್ಯಕ್ತಿತ್ವದ ವಿವಿಧ ಮಜಲುಗಳು, ವ್ಯಕ್ತಿತ್ವವನ್ನು ನಾವು ಇನ್ನೊಬ್ಬರಿಗೆ ಅಥವಾ ಇನ್ನೊಂದು ಸಿಚುವೇಶನ್, ಸಂದರ್ಭದ ಜೊತೆಗೆ ನಾವು ವ್ಯಕ್ತಪಡಿಸುವಂತಹ ರೀತಿ, ಒಂದು ವಸ್ತುವನ್ನ ನಾವು ನೋಡುವಂತಹ ನೋಟ. ಸೊ ಈ ಎಲ್ಲ ಆಯಾಮಗಳು ಸಹ ಮನೋಸಾಮಾಜಿಕ ಆಯಾಮದಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಒಂದು ನಮ್ಮ ವ್ಯಕ್ತಿಯ ಅಥವಾ ಒಂದು ವಯಸ್ಕರ ಬುದ್ಧಿಮತ್ತೆಯನ್ನ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕ್ವಶನೇರು ಅಥವಾ ಒಂದು ಪ್ರಶ್ನಾವಳಿಯ ಮುಖಾಂತರ ಆ ವ್ಯಕ್ತಿಗೆ ಅಥವಾ ಒಂದು ಸಮುದಾಯಕ್ಕೆ ಅಥವಾ ಒಂದು ನಮೂನೆಗೆ ನಾವು ಮಾಹಿತಿಯನ್ನ ತಲುಪಿಸ್ತೀವಿ. ಸೊ ಅವ್ರ ಕಡೆಯಿಂದ ಒಂದು ಮಾಹಿತಿಯನ್ನ ನಾವು ಪಡ್ಕೊಳ್ತೀವಿ. ಮಾಹಿತಿಯನ್ನ ಪಡ್ಕೊಂಡ ನಂತರ ಅದಕ್ಕೆ ಅದರದೇ ಆದಂತ ಒಂದು ಇಂಟರ್ಪ್ರಿಟೇಷನ್, ಅರ್ಥ ವಿವರಣೆಯನ್ನ ನಾವು ಕೊಡ್ತೀವಿ. ಅರ್ಥ ವಿವರಣೆಯನ್ನ ಕೊಟ್ಟ ನಂತರದಲ್ಲಿ ಆ ವ್ಯಕ್ತಿಯ ಬುದ್ಧಿಶಕ್ತಿ ಸೊ ಎಷ್ಟಿದೆ ಅಥವಾ ಬುದ್ಧಿಮತ್ತೆ ಎಷ್ಟಿದೆ ಅನ್ನೋದನ್ನ ನಾವು ಅಸೆಸ್ ಮಾಡ್ಲಿಕ್ಕೆ ಅಥವಾ ಅದಕ್ಕೊಂದು ಅರ್ಥ ವಿವರಣೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದನ್ನು ಈ ಬುದ್ಧಿಮತ್ತೆ ಅಂತಕ್ಕಂಥ ಬರುವಂತದ್ದು ಸಂಜ್ಞಾನಾತ್ಮಕ ಆಯಾಮಗಳಲ್ಲಿ ಒಂದು. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನ ನಾವು ಅಸೆಸ್ ಮಾಡಬೇಕು, ಅದನ್ನ ಅಧ್ಯಯನ ಮಾಡಬೇಕು. ವ್ಯಕ್ತಿತ್ವದ ಯಾವ್ದಾರು ಒಂದು ಪ್ರಕಾರವನ್ನ ನಾವು ಅಧ್ಯಯನ ಮಾಡಬೇಕು. ಉದಾಹರಣೆಗೆ ಸೊ ವ್ಯಕ್ತಿತ್ವದ ಯಾವ್ದಾದ್ರು ಒಂದು ಅಂತರ್ಮುಖಿ ವ್ಯಕ್ತಿತ್ವ ಅಥವಾ ಬಹಿರ್ಮುಖಿ ವ್ಯಕ್ತಿತ್ವ. ಸೊ ಅದಕ್ಕೆ ಸಂಬಂಧಿಸಿದಂತ ಕ್ವಶನ್ ಅನ್ನ ನಾವು ಕೊಡ್ತೀವಿ. ಸೊ ಅದು ಯಾವುದು ಅಂತರ್ಮುಖಿಯನ್ನ ನಿರ್ಧರಿಸುತ್ತಾ ಅಥವಾ ಬಹಿರ್ಮುಖಿಯನ್ನ ನಿರ್ಧರಿಸುತ್ತಾ, ನಾವು ಕೊಡುವಂತ ಒಂದು ಪ್ರತಿಕ್ರಿಯೆ ಆಧಾರದ ಮೇಲೆ ಅದನ್ನ ನಾವು ನಿರ್ಧರಿಸುತ್ತೇವೆ. ಆ ನಿರ್ಧಾರ ಆಗುವಂತದ್ರ ಅರ್ಥವಿವರಣೆಯ ಮೇಲೆ ಸೊ ನಾವು ಈ ಒಂದು ಗ್ರೂಪ್ ಅಥವಾ ಒಂದು ಟ್ರೂಪ್ ಸೊ ಇಂತಹ ವ್ಯಕ್ತಿತ್ವವನ್ನ ಹೊಂದಿದೆ,
ಅಂದ್ರೆ ಅದನ್ನ ಸಾಮಾನ್ಯವಾಗಿ ಒಂದು ವಿಶದೀಕರಣವನ್ನ ಮಾಡ್ತಾ ಹೋಗ್ತೀವಿ. ಸೊ ಇಂಥ ಪ್ರಕ್ರಿಯೆಗಳನ್ನ ನಾವು ಮನೋವೈಜ್ಞಾನಿಕ ಪ್ರಕ್ರಿಯೆಗಳ ಆಧಾರದ ಮೇಲೆ ವರ್ತನೆಯನ್ನ ವಿವಿಧ ಮಜಲುಗಳ ಮೂಲಕ ಅಧ್ಯಯನವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಹೀಗೆ ಮನೋವಿಜ್ಞಾನ ವರ್ತನೆಯನ್ನ ಅಧ್ಯಯನ ಮಾಡುವಂತ ಶಾಸ್ತ್ರ ಒಂದ್ ಕಡೆ ಆದ್ರೆ, ಸೊ ವರ್ತನೆಯಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಆಯಾಮಗಳನ್ನ ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು 3 ಮಜಲುಗಳು ಅಥವಾ 3 ಆಯಾಮಗಳು. ಸೊ ಅದನ್ನ ಶಾರೀರಿಕ ಆಯಾಮ ಅಂತ ನಾವು ಕರಿತೇವೆ, ಸಂಜ್ಞಾನಾತ್ಮಕ ಆಯಾಮ, ಮನೋಸಾಮಾಜಿಕ ಆಯಾಮಗಳು. ಓಕೆ, ಸೊ ಇದನ್ನೇ ನಾವು ಮನೋವಿಜ್ಞಾನದ ಒಂದು ಪ್ರಮುಖ ಮಜಲುಗಳು, ವೈಜ್ಞಾನಿಕ ಅಧ್ಯಯನದ ಮಜಲುಗಳು ಅಥವಾ ಆಯಾಮಗಳು ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಮನೋವಿಜ್ಞಾನವನ್ನ ನಾವು ಪರಿಚಯ ಮಾಡಬೇಕು ಅನ್ನೋದಾದ್ರೆ ಅದು ಹುಟ್ಟಿ ಬಂದ ಅಥವಾ ಸಾಗಿ ಬಂದ ಆದಿಯ ಬಗ್ಗೆ ನಾವು ಮಾತಾಡ್ಬೇಕಾಗುತ್ತೆ, ಅದರದ ವಿಷಯವನ್ನ ನಾವು ವಿಶದೀಕರಿಸಬೇಕಾಗುತ್ತೆ. ಸೊ ಈಗ ಪ್ರಸ್ತುತವಾಗಿ ನಾವು ಸಿಗ್ಮಂಡ್ ಫ್ರಾಯ್ಡ್ ರವರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ನಾವು ಕರಿತೇವೆ. ಸೊ ಅವರು ಮಂಡಿಸಿದಂತಹ ಒಂದು ಸಿದ್ಧಾಂತ ಯಾವುದು ಅನ್ನೋದಾದ್ರೆ ಮನೋವಿಶ್ಲೇಷಣವಾದ. ಮನೋವಿಜ್ಞಾನದ ಪರಿಚಯದಲ್ಲಿ ಇವೆಲ್ಲ ಸಹ ಮಜಲುಗಳು, ವಿವಿಧ ಆಯಾಮಗಳು. ಈ ಆಯಾಮಗಳಲ್ಲಿ ಮನೋವಿಶ್ಲೇಷಣಾ ವಿಧಾನವೂ ಸಹ ಒಂದಾಗಿರುತ್ತದೆ. ಸೊ ಅವರು ಕೊಟ್ಟಂತ ಒಂದು ಸಿದ್ಧಾಂತ ಕನಸಿನ ವಿಶ್ಲೇಷಣೆ, ಚೇತನ, ಸುಪ್ತ ಚೇತನ, ಇದ್ದು, ಅಹಂ, ಸೂಪರ್ ಮಹದಹಂ, ಈ ಎಲ್ಲಾ ವಿಷಯಗಳ ಒಂದು ಸಂಕ್ಷಿಪ್ತ ವಿಚಾರವನ್ನ ಈ ಮನೋವಿಜ್ಞಾನದ ಪರಿಚಯ ಭಾಗದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ಇವರನ್ನೇ, ಸಿಗ್ಮಂಡ್ ಫ್ರಾಯ್ಡ್ ರವರನ್ನೇ ನಾವು ಮನೋವಿಜ್ಞಾನದ ಪಿತಾಮಹ ಅಂತ ಕರಿತೇವೆ. ಆದ್ರೆ ಮನೋವಿಜ್ಞಾನದ ಪಿತಾಮಹ ಸಿಗ್ಮಂಡ್ ಫ್ರಾಯ್ಡ್ ಅನ್ನೋದೇ ಆದ್ರೆ ಅವ್ರು ಕೊಟ್ಟ ನಂತರದಲ್ಲಿ ಮನೋವಿಜ್ಞಾನದ ಆಯಾಮಗಳು ರೂಪುಗೊಳ್ಳುವ, ಇಲ್ಲ ಅದಕ್ಕೂ ಮುಂಚೆಯಿಂದನೇ ನಾವು ಈ ಮನೋವಿಜ್ಞಾನದ ಪರಿಕಲ್ಪನೆಯನ್ನು ನಾವು ಕಾಣಬಹುದಾ ಅನ್ನೋದನ್ನ ಒಂದು ಅವಲೋಕನವನ್ನ, ಸಿಂಹಾವಲೋಕನವನ್ನ ನಾವು ಮಾಡೋದೇ ಆದ್ರೆ ಅರಿಸ್ಟಾಟಲ್ ತತ್ವಜ್ಞಾನಿ, ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ತತ್ವಜ್ಞಾನಿಯ ಒಂದು ಪರಿಚಯ ನಮ್ಗೆಲ್ಲರಿಗೂ ಇದೆ. ಅರಿಸ್ಟಾಟಲ್ ಫಿಲಾಸಫರ್ ಅಂತ ನಾವೇನ್ ಕರಿತೀವಿ, ಎಲ್ಲಾ ವಿಷಯಗಳ ಮೇಲೆ ಅವರು ಬೆಳಕನ್ನ ಚೆಲ್ಲಿದ್ದಾರೆ. ಸೈಕಾಲಜಿನೂ ಸಹ ಅದರಲ್ಲಿ ಒಂದು ಸಬ್ಜೆಕ್ಟ್. ಸೊ ಸರಿಸುಮಾರು 138 ವರ್ಷಗಳ ಹಿಂದೆ ಈ ಮನೋವಿಜ್ಞಾನ ಅನ್ನೋದು, ಈ ಫಿಲಾಸಫಿ ಏನು ತತ್ವಶಾಸ್ತ್ರ ಅಂತ ನಾವು ಕರಿತೀವಲ್ಲ, ತತ್ವಶಾಸ್ತ್ರದಿಂದ ಒಂದು ಪ್ರತ್ಯೇಕಗೊಳ್ಳುತ್ತೆ 138 ವರ್ಷಗಳ ಹಿಂದೆ. ಸೊ ಅಲ್ಲಿಯಿಂದ ಈ ಮನೋವಿಜ್ಞಾನ ಒಂದು ಪ್ರತ್ಯೇಕ ಒಂದು ಸಮಾಜ ವಿಜ್ಞಾನವಾಗಿ, ಸಾಮಾಜಿಕ ವಿಜ್ಞಾನದ ಒಂದು ಪರಿಕಲ್ಪನೆ ಅಡಿಯಲ್ಲಿ ಮನೋವಿಜ್ಞಾನವನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಶುರು ಮಾಡ್ತೀವಿ. ಸೊ ಅಲ್ಲಿವರೆಗೂ ಇದು ಅದ್ರ ಜೊತೆನಲ್ಲೇ ಬರ್ತಾ ಇರ್ತದೆ, ತತ್ವಶಾಸ್ತ್ರದ ಜೊತೆನಲ್ಲೇ ನಮ್ಮ ಮನೋವಿಜ್ಞಾನದ ಪರಿಕಲ್ಪನೆಗಳು ಬರ್ತಾ ಹೋಗ್ತವೆ. ನಂತರದಲ್ಲಿ ಅನೇಕ ವಾದಗಳು ಬರುತ್ತೆ. ನಂತರದಲ್ಲಿ ಅದಕ್ಕೆ ಒಂದು ಕ್ಲಿಷ್ಟಕರ ಅಂತ ಹೇಳಿದ್ವಿ, ಮತ್ತೆ ಸಂಕೀರ್ಣವಾದದ್ದು ಅಂತಾನು ಹೇಳಿದ್ವಿ ಮನೋವಿಜ್ಞಾನ. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಅಧ್ಯಯನ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಏನಕ್ಕೆ ಅಂತ ಅಂದ್ರೆ, ಸೊ ಒಂದು ವ್ಯಕ್ತಿಯನ್ನ ವೈಜ್ಞಾನಿಕ ತಳಹದಿಯ ಮೇಲೆ ಒಂದು ಆಯಾಮದ ಮುಖಾಂತರ ಅಥವಾ ಒಂದು ಟೂಲ್ಸ್, ಒಂದು ಕ್ವಶನೇರ್ ಅಥವಾ ಪ್ರಶ್ನಾವಳಿಯನ್ನ ಇಟ್ಕೊಂಡು ಅಥವಾ ಯಾವ್ದಾರ ಒಂದು ಮಜಲುಗಳ ಮುಖಾಂತರ ನಾವು ಒಂದು ವ್ಯಕ್ತಿ ಅಧ್ಯಯನವನ್ನ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದಂತಹ ಕೆಲವೊಂದು ಇತಿಮಿತಿಗಳನ್ನ ಹೊಂದಿರುತ್ತೆ. ಏಕೆಂತಂದ್ರೆ ಮನುಷ್ಯನನ್ನ ಅಧ್ಯಯನ ಮಾಡಬೇಕು, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಶಾರೀರಿಕ ಭಾಗವನ್ನ ಅಧ್ಯಯನ ಮಾಡಬೇಕು ಅಂತ ಅಂದ್ರೆ, ಮುಖ್ಯವಾಗಿ ನಮ್ಮಲ್ಲಿ ಇರ್ತಕ್ಕಂಥ ಮೆದುಳನ್ನ ಅಧ್ಯಯನ ಮಾಡಬೇಕು ಅಂತ ಅಂದ್ರೆ ಸಾಮಾನ್ಯಕ್ಕೆ ನಾವು ಜೀವಂತ ಇರುವಂತ ವ್ಯಕ್ತಿಯ ಮೆದುಳನ್ನ ಅಧ್ಯಯನ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಅದರದೇ ಆದಂತಹ ಒಂದು ಎಥಿಕ್ಸ್ ಅನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ. ಓಕೆ, ಸೊ ಇದನ್ನ ಒಂದು ಲ್ಯಾಬೊರೇಟರಿಯ ಮುಖಾಂತರ ಮನೋವಿಜ್ಞಾನದ ವಿವಿಧ ಆಯಾಮ ಅಂತಂದ್ರೆ ನಾವೀಗ ಆಲ್ರೆಡಿ ಹೇಳಿದಂತೆ ಒಂದು ಶಾರೀರಿಕ ಆಯಾಮ,
ಸಂಜ್ಞಾನಾತ್ಮಕ ಆಯಾಮ, ಅದೇ ರೀತಿ ಮನೋಸಾಮಾಜಿಕ ಆಯಾಮಗಳನ್ನ ನಾವು ಅಧ್ಯಯನ ಮಾಡಬೇಕು ಅಂತಂದ್ರೆ ಒಂದು ಲ್ಯಾಬೊರೇಟರಿಯ ಮುಖಾಂತರ ಅಧ್ಯಯನ ನಡೆಸಬಹುದು. ಅದ್ರ ಮುಖಾಂತರ ನಾವು ವೈಜ್ಞಾನಿಕ ಉತ್ತರವನ್ನ ಕಂಡುಕೊಳ್ಳಬಹುದು ಅನ್ನೋದನ್ನ ತೋರಿಸ್ಕೊಟ್ಟರು ವಿಲಿಯಂ ಹೋಂಟ್ ಇನ್ 1978, 1978ರಲ್ಲಿ. ಸೊ ಅಲ್ಲಿಂದ ಮನೋವಿಜ್ಞಾನ ಅನ್ನೋದು ಒಂದು ವಿಜ್ಞಾನದ ವಿಭಾಗದ ಪರಿಕಲ್ಪನೆಯಲ್ಲಿ ಒಂದು ಬೆಳಕಿಗೆ ಅಂದ್ರೆ ಪ್ರಸಿದ್ಧಿಯನ್ನ ಪಡೆಯುತ್ತೆ. ಸೊ ಮನೋವಿಜ್ಞಾನ ಕೇವಲ ಒಂದು ವ್ಯಕ್ತಿಯ ಬಾಹ್ಯ ವರ್ತನೆಯನ್ನಷ್ಟೇ ಅಧ್ಯಯನ ಮಾಡುವುದಲ್ಲದೆ ಅದನ್ನು ವೈಜ್ಞಾನಿಕ ತಳಹದಿಯ ಮೇಲೆ, ವೈಜ್ಞಾನಿಕ ಗುರುಹುಗಳ ಮೇಲೆ ನಾವು ವ್ಯಕ್ತಿಯ ವರ್ತನೆಯನ್ನ, ವ್ಯಕ್ತಿತ್ವವನ್ನ ನಾವು ಸುಲಭಕ್ಕೆ ಅಧ್ಯಯನ ಮಾಡಬಹುದು ಅನ್ನೋದನ್ನ ತೋರಿಸ್ಕೊಟ್ರು. ಸೊ ಅಲ್ಲಿಂದ ಮನೋವಿಜ್ಞಾನ ಒಂದು ಶೀಘ್ರಗತಿನಲ್ಲಿ ಪ್ರಪಂಚದಾದ್ಯಂತ ತನ್ನದೇ ಆದಂತಹ ಒಂದು ಜಾಗವನ್ನ ಮಾಡ್ಕೊಳ್ತೇವೆ, ವಿಶಿಷ್ಟ ಸ್ಥಾನಮಾನವನ್ನ ಕಂಡುಕೊಳ್ಳುತ್ತೆ. ಸೊ ಇದು ಮನೋವಿಜ್ಞಾನದ ಒಂದು ಕಿರು ಪರಿಚಯ ಅಂತಾನೆ ಹೇಳಬಹುದು. ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಅಥವಾ ಇನ್ನು ಇದರ ಬಗ್ಗೆ ವಿಷದಪಡಿಸ್ಬೇಕು ಅನ್ನೋದಾದ್ರೆ, ಓಕೆ, ಸೊ ವ್ಯಾಖ್ಯಾನಗಳಾಯ್ತು, ಮನೋವೈಜ್ಞಾನಿಕ ಯಾವ ರೀತಿ ಬರುತ್ತೆ ಅನ್ನೋದಾಯ್ತು, ಶಾರೀರಿಕ ಆಯಾಮ, ಸಂಜ್ಞಾನಾತ್ಮಕ ಆಯಾಮ ಮತ್ತು ಮನೋಸಾಮಾಜಿಕ ಆಯಾಮಗಳು ಆಯ್ತು. ಮನೋವಿಜ್ಞಾನ ಅಂದ್ರೆ ಏನು, ಅದರದ್ದು ಸಂಕ್ಷಿಪ್ತವಾಗಿ ಅದು ನಡೆದ ಬಂದ ಹಾದಿ ಅಥವಾ ಮೈಲಿಗಲ್ಲುಗಳು ಅಥವಾ ವಿಶಿಷ್ಟವಾದಂತಹ ಒಂದು ಹೆಜ್ಜೆಯ ಗುರುತುಗಳನ್ನ ನಾವು ನೋಡೋದೇ ಆದ್ರೆ, ಹೇಗೆ ಮನೋವಿಜ್ಞಾನ ನಾವು ಮೊದಲೇ ಹೇಳಿದ ಹಾಗೆ ಇವತ್ತು ಪ್ರಸ್ತುತವಾಗಿ ವರ್ತನೆಯನ್ನ ಅಧ್ಯಯನ ಮಾಡುವ ಶಾಸ್ತ್ರ ಅನ್ನೋದಕ್ಕೆ ನಾವು ಒಂದು ವಿಭಿನ್ನ ಅರ್ಥವನ್ನ ಕೊಟ್ಟು ಅದನ್ನ ಎಲ್ಲರೂ ಅಕ್ಸೆಪ್ಟ್ ಅನ್ನ ಮಾಡಿಕೊಂಡು ವ್ಯಾಖ್ಯಾನದ ರೂಪದಲ್ಲಿ ನಾವು ನೀಡಿದ್ದೇವೆ. ಅದಕ್ಕೂ ಮುಂಚೆ, ಈ ವ್ಯಾಖ್ಯಾನ ಬರೋದಕ್ಕೂ ಮುಂಚೆ ಅನೇಕ ವಾದಗಳು ಅಥವಾ ತರ್ಕಗಳು, ಓಕೆ, ಸೊ ಅಥವಾ ಅದರದೇ ಆದಂತಹ ಒಂದು ವಿಶ್ಲೇಷಣೆಗಳು, ಅನುವಾದಗಳು, ಇದೆಲ್ಲ ನಡೀತಾ ಬಂತು. ಹೇಗೆ ಅಥವಾ ಎಲ್ಲಿಂದ ಶುರುವಾಯಿತು, ಯಾವ ಯಾವ ಮಜಲುಗಳನ್ನ ಪಡ್ಕೊಳ್ತು ಅನ್ನೋದನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋದ್ರೆ, ಮೊದಲಿಗೆ ಬಂದು ನಿಲ್ಲುವುದು ರಚನಾತ್ಮಕವಾದ. ಓಕೆ, ಸೊ ರಚನಾತ್ಮಕವಾದ ಅನ್ನೋ ಕಾನ್ಸೆಪ್ಟಿಗೂ ಬರೋದಕ್ಕೂ ಮುಂಚೆ ಅರಿಸ್ಟಾಟಲ್ ರವರು ನಾವು ನೋಡಿರೋ ಹಾಗೆ ತತ್ವಶಾಸ್ತ್ರ ಅನ್ನೋದನ್ನ ಅಥವಾ ಫಿಲಾಸಫಿ ಅಂತ ನಾವೇನು ಕೇಳ್ತೀವಿ, ಸೊ ಅದನ್ನ ತನ್ನದೇ ಆದ ರೀತಿಯಲ್ಲಿ ಮಂಡಿಸ್ತಾ ಹೋಗ್ತಾರೆ. ಸೊ ಅದರಲ್ಲಿ ಮನಸ್ಸು ಮತ್ತೆ ವರ್ತನೆಯ ನಡುವೆ ಇರ್ತಕ್ಕಂಥ ಸಹ ಸಂಬಂಧ, ಮನಸ್ಸು ಮತ್ತು ಇನ್ನೊಂದು ಆತ್ಮದ ಜೊತೆಗೆ ಇರುವಂತಹ ಒಂದು ಒಡನಾಟ ಅಥವಾ ಇರ್ತಕ್ಕಂಥ ಒಂದು ಲಿಂಕ್ಸ್ ಏನು ಅನ್ನೋದ್ರ ಬಗ್ಗೆ ತನ್ನದೇ ಆದಂತ ಆಯಾಮದಲ್ಲಿ ತನ್ನದೇ ಆದಂತ ವಿವರಣೆಯನ್ನ ಕೊಡ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಸ್ಯಾಕ್ರೆಟಿಸ್ ಮತ್ತೆ ಪ್ಲೇಟೋ, ಅರಿಸ್ಟಾಟಲ್ಸ್ ರವರು ಸಹ ಇದ್ರದೇ ಆದಂತಹ ಅಂದ್ರೆ ಮನೋವಿಜ್ಞಾನದ ವೈಜ್ಞಾನಿಕ ತಳಹದಿಯ ಮೇಲೆ ತನ್ನದೇ ಆದಂತ ವಾದಗಳನ್ನ ಮಂಡಿಸ್ತಾ ಹೋಗ್ತಾರೆ. ಇದೆಲ್ಲದೂ ಸಹ ತತ್ವಜ್ಞಾನದ ಒಂದು ಭಾಗವೇ ಆಗಿದ್ದರೂ ಸಹ ಮನೋವಿಜ್ಞಾನ ಅನ್ನೋದನ್ನ ನಾವು ಅಲ್ಲಗಳೆಯೋಕ್ಕಾಗೋದಿಲ್ಲ. ಮನಸ್ಸು, ವರ್ತನೆ, ಚೇತನ, ಈ ಎಲ್ಲ ಅಂಶಗಳು ಮನೋವಿಜ್ಞಾನದ ಭಾಗವಾಗಿದ್ದವು. ನಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಅರಿಸ್ಟಾಟಲ್ ರವರು ಕೇವಲ ತತ್ವಶಾಸ್ತ್ರದ ಬಗ್ಗೆ ಮಾತ್ರನೇ ಅವರು ಮಾತನಾಡಿಲ್ಲ ಅಥವಾ ವಾದವನ್ನ ಮಂಡಿಸಿಲ್ಲ ಅಥವಾ ವಿಶ್ಲೇಷಣೆಯನ್ನ ಮಾಡಿಲ್ಲ. ಆಗಿನ ಕಾಲದಲ್ಲಿ ಎಲ್ಲ ವಿಷಯಗಳನ್ನು ಸಹ, ಸಂಕೀರ್ಣವಾದ ವಿಷಯಗಳನ್ನು ಸಹ ತನ್ನದೇ ರೀತಿಯಲ್ಲಿ ಮಂಡಿಸಿ ತನ್ನದೇ ಆದಂತಹ ಒಂದು ಅರ್ಥ ವಿವರಣೆಯನ್ನ ನೀಡಿದ್ದಂತಹ ಒಬ್ಬ ತತ್ವಜ್ಞಾನಿ ಅಂತ ಹೇಳ್ಬೋದು. ಸೊ ಅದರಲ್ಲಿ ಒಂದು ಎಲಿಮೆಂಟ್, ಒಂದು ಅಂಗವನ್ನ ನಾವು ಇಟ್ಕೊಂಡು ನಾವು ಮನೋವಿಜ್ಞಾನದ ವಿವಿಧ ಆಯಾಮಗಳನ್ನ ನಾವು ಕೊಡ್ತಾ ಹೋಗ್ತೀವಿ. ಸೊ ಅದಕ್ಕೆ ಇಂಗ್ಲಿಷಲ್ಲಿ ಒಂದು ಪ್ರಾವರ್ಬ್ ಇದೆ, ಸೈಕಾಲಜಿ ಅಂತ. ಅದ್ರ ಬಗ್ಗೆ ಅಥವಾ ಅದರ ಹಿಸ್ಟ್ರಿಯನ್ನ ನಾವು ನೋಡೋದಾದ್ರೆ ಒಂದು ಪ್ರಾವರ್ಬ್ ಅನ್ನ ನಾವು ಇಲ್ಲಿ ಗಮನಿಸಬಹುದು. ಆ ಪ್ರಾವರ್ಬ್ ಅಥವಾ ಒಂದು ಗಾದೆ ಅನ್ನೋದಾದ್ರೆ, ಸೈಕಾಲಜಿ ಆಸ್ ಎ ಶಾರ್ಟ್ ಹಿಸ್ಟ್ರಿ ಬಟ್ ಎ ಲಾಂಗ್ ಪಾಸ್ಟ್. ಸೈಕಾಲಜಿ ಆಸ್ ಎ ಶಾರ್ಟ್ ಹಿಸ್ಟ್ರಿ ಬಟ್ ಎ ಲಾಂಗ್ ಪಾಸ್ಟ್ ಅಂತ ನಾವು ಕರಿತೀವಿ. ಅದನ್ನ ಕನ್ನಡದಲ್ಲಿ ನಾವು ವಿಶದೀಕರಿಸಬೇಕು ಅಂತಂದ್ರೆ, ಮನೋವಿಜ್ಞಾನ ಕಡಿಮೆ ಇತಿಹಾಸವನ್ನ ಹೊಂದಿದ್ದರು, ಮನೋವಿಜ್ಞಾನದ ಅವಧಿ ತೀರ ಕಡಿಮೆಯಾಗಿದ್ದರೂ ಸಹ, ಬಟ್ ಮನುಷ್ಯ ಎಲ್ಲಿನಿಂದ ತನ್ನ ಅಸ್ತಿತ್ವವನ್ನ ಭೂಮಿ ಮೇಲೆ ಹೊಂದಿದ್ದಾನೆ ಅಲ್ಲಿಂದನೂ ಸಹ ಈ ಮನೋವಿಜ್ಞಾನದ ಅಂಶಗಳು ಅಥವಾ ಕುರುಹುಗಳನ್ನ ನಾವು ಗಮನಿಸ್ತಾ ಬರಬಹುದು. ಓಕೆ,
ಸೊ ಇದು ಸೈಕಾಲಜಿಯ ಪರಿಚಯವನ್ನು ನಾವು ಮಾಡ್ಕೋಬೇಕು ಅಂತ ಅಂದ್ರೆ ಸೊ ಈ ಒಂದು ಪ್ರಾವರ್ಬ್ ಮುಖಾಂತರನೇ ಸಹ ನಾವು ಅದರ ಒಂದು ಸ್ಕೋಪ್ ಅಥವಾ ಒಂದು ವ್ಯಾಪ್ತಿಯನ್ನ ನಾವು ಅಥವಾ ಅದಕ್ಕೆ ಇರ್ತಕ್ಕಂಥ ಒಂದು ಹಿನ್ನೆಲೆಯನ್ನ ನಾವು ಗಮನಿಸ್ಕೋಬೇಕಾಗತ್ತೆ ಈ ಪ್ರಾವರ್ಬ್ನ ಮುಖಾಂತರ. ಇದ್ರ ಜೊತೆಗೆ ಫ್ರೆಂಚ್ ತತ್ವಜ್ಞಾನಿ ರೆನೋ ಡೆಸ್ಕಾರ್ಟ್ ಆತ್ಮದ ಅಧ್ಯಯನದ ಒಂದು ವಿವಿಧ ಮಜಲುಗಳನ್ನ ಅವರು ಇಲ್ಲಿ ವಿಶದೀಕರಿಸ್ತಾ ಹೋಗ್ತಾರೆ. ಆತ್ಮ ಅಂತ ಅಂದ್ರೆ ಬೇರೆ ಬೇರೆ ಈಗ ಆಧ್ಯಾತ್ಮಗಳಲ್ಲಿ ಯೋಗ, ಮೆಡಿಟೇಷನ್ನು ಮುಂತಾದ ಅದರದೇ ಆದಂಥ ವಿಭಿನ್ನ ಅಧ್ಯಯನಗಳಲ್ಲಿ ನಾವು ಆತ್ಮದ ಬಗ್ಗೆ ನಾವು ಸಾಮಾನ್ಯವಾಗಿ ಮಾತಾಡ್ತೀವಿ. ಹಾಗಂದ್ರೆ ಏನು? ಆತ್ಮದ ಪರಿಕಲ್ಪನೆ ಹೇಗ್ ಬಂತು? ಆತ್ಮ ಒಬ್ಬರಿಂದ ಇನ್ನೊಬ್ಬರಿಗೆ ಅಥವಾ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ವರ್ಗಾವಣೆಗೊಳ್ಳುತ್ತದೆ ಅಥವಾ ರೂಪಾಂತರಗೊಳ್ಳುತ್ತದೆ. ಒಂದು ದೇಹಕ್ಕೆ ಸಾವಿದೆ ಬಟ್ ಆತ್ಮಕ್ಕೆ ಸಾವಿಲ್ಲ ಅನ್ನೋದನ್ನು ನಾವು ಹಲವಾರು ವಿಷಯಗಳ ಮಂಡನೆ ಮಾಡೋ ಮುಖಾಂತರ ಅದನ್ನ ನಾವು ವಿಶದೀಕರಿಸ್ತಾ ಹೋಗ್ತೀವಿ. ಸೊ ಎಲ್ಲ ಹಂತಗಳ ಆಧಾರದ ಮೇಲೆ ಸೊ ನಾವು ಆತ್ಮ ಅನ್ನೋದು ಏನು ಅನ್ನೋದ್ರ ಬಗ್ಗೆ ನಾವು ಕೇಳ್ಕೊಂಡಿದ್ದೀವಿ. ಆತ್ಮದ ಅಧ್ಯಯನ ನಿರ್ದಿಷ್ಟವಾದ ಪ್ರಕಾರ ಇಲ್ಲದ ಕಾರಣವಾಗಿ ಮನೋವಿಜ್ಞಾನವನ್ನ ಹೇಗೆ ಸಾಕಷ್ಟು ಕ್ರಿಟಿಕಲ್ಸ್ಗಳು ಬಂದ ನಂತರದಲ್ಲಿ ಆ ಒಂದು ಇದ್ದಂತಹ ವ್ಯಾಖ್ಯಾನಗಳು ಒಂದು ವಾದದಿಂದ ಇನ್ನೊಂದು ವಾದಕ್ಕೆ ಶಿಫ್ಟ್ ಅಥವಾ ಚೇಂಜ್ ಓವರ್ ಆಗಿರೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಮನೋವಿಜ್ಞಾನ ಬೆಳೆದು ಬಂದ ದಾರಿ ಅನ್ನೋದನ್ನ ಮತ್ತೊಂದು ನೋಡ್ಬೇಕು ಅಂತ ಅಂದ್ರೆ ಜರ್ಮನ್ ಮನೋವಿಜ್ಞಾನಿ 1801 ಮತ್ತು 1887 ಮತ್ತೆ ವಿಲಿಯಂ ವೂಂಟ್ 1832ರಿಂದ 1922 ಸೊ ಏನು ಈ ವಿಷಯಗಳನ್ನ ವಿಷಯಾಂತರ ಮಾಡ್ತಾರೆ ವ್ಯಾಖ್ಯಾನಗಳ ಸಂಬಂಧಿಸಿದಂತೆ. ಸೊ ಇದೆಲ್ಲದೂ ಸಹ ಮನೋವಿಜ್ಞಾನ ಅಂದ್ರೆ ಏನು, ಮನೋವಿಜ್ಞಾನ ನಡೆದು ಬಂದ ಆದಿ ಏನು ಅನ್ನೋದ್ರ ಬಗ್ಗೆ ಅಥವಾ ಅದರ ಪೂರ್ವ ಇತಿಹಾಸದ ಬಗ್ಗೆ ನಾವು ಸ್ಪಷ್ಟವಾದ ಮಾಹಿತಿಯನ್ನ ನೀಡಬಹುದು. 1892 ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅನ್ನೋದು ಒಂದು ಸಂಘ, ಮನೋವಿಜ್ಞಾನದ ಒಂದು ಸಂಘ ರಚನೆ ಆಗುತ್ತೆ. ಸೊ 1892 ಸೊ ಇದರದ ಮೊದಲ ಅಧ್ಯಕ್ಷ ಹಾಲ್ ರವರ್ ಆಗಿರ್ತಾರೆ, HLA. ಸೊ ಈ ಒಂದು ಮನೋವಿಜ್ಞಾನದ ಸಂಘ ಒಂದು ನಿರ್ದಿಷ್ಟ ರೂಪವನ್ನು ತಾಳಿದ ನಂತರದಲ್ಲಿ ಅನೇಕ ರೀತಿಯಾದಂತಹ ಅಧ್ಯಯನದ ತತ್ವಗಳು, ಅನೇಕ ಸಿದ್ಧಾಂತಗಳು, ಅನೇಕ ಪುಸ್ತಕಗಳು ಪ್ರಕಟಗೊಳ್ಳುತ್ತವೆ. ಲ್ಯಾಬೊರೇಟರಿ ಅಂತ ನಾವೇನು ಹೇಳಿದ್ವಿ, ವಿಲಿಯಂ ವೂಂಟ್ ಏನು ಒಂದು ಲ್ಯಾಬೊರೇಟರಿಯ ಮುಖಾಂತರ ನಾವು ವ್ಯಕ್ತಿತ್ವವನ್ನ, ವರ್ತನೆಯನ್ನ ಅಧ್ಯಯನ ಮಾಡಬಹುದು ಅನ್ನೋದನ್ನ ಏನು ತೋರಿಸ್ಕೊಟ್ರು, ನಂತರದಲ್ಲಿ ವಿಜ್ಞಾನದ ಸ್ವರೂಪ ಈ ಮನೋವಿಜ್ಞಾನಕ್ಕೆ ಒಂದು ವಿಜ್ಞಾನದ ಸ್ಪರ್ಶ ಸಿಗುತ್ತೆ. ನಂತರದಲ್ಲಿ ಅದರದೇ ಆದಂತಹ ಮೈಲಿಗಲ್ಲುಗಳನ್ನ ಸ್ಥಾಪಿಸ್ಕೊಳ್ತಾ ಹೋಗುತ್ತೆ. ಮೈಲಿಗಲ್ಲುಗಳು ಅಥವಾ ನಡೆದು ಬಂದ ಹಾದಿಯನ್ನ ನೋಡ್ಬೋದಾದ್ರೆ ಸೊ ಅನೇಕ ರೀತಿಯಾದಂತಹ ಪುಸ್ತಕಗಳು, ಅನೇಕ ರೀತಿಯಾದಂತಹ ಎಕ್ಸ್ಪೆರಿಮೆಂಟ್ಗಳು, ಅನೇಕ ರೀತಿಯಾದಂತಹ ಸಿದ್ಧಾಂತಗಳು ತನ್ನದೇ ಆದಂತಹ ಮಜಲುಗಳ ಮುಖಾಂತರ ಅದು ಹೊರಬರ್ತವೆ. ಅದಕ್ಕೆ ಸೈಕಾಲಜಿಸ್ಟ್ಗಳು ತನ್ನದೇ ಆದಂತಹ ಕೊಡುಗೆಗಳನ್ನ ಕೊಡ್ತಾ ಬಂದಿದ್ದಾರೆ ಕಾಲದಿಂದ ಕಾಲಕ್ಕೆ. ಸೊ ಇಲ್ಲಿವರೆಗೂ ಸೊ ಪ್ರಸ್ತುತ ಅನೇಕ ಮನೋವಿಜ್ಞಾನಿಗಳು ತನ್ನದೇ ಆದಂತಹ ಒಂದು ವಲಯದಲ್ಲಿ ತನ್ನದೇ ಆದಂತಹ ಒಂದು ವಿಷಯವನ್ನ ಮಂಡನೆ ಮಾಡಿಕೊಂಡು ತನ್ನದೇ ಆದಂತಹ ಸಿದ್ಧಾಂತವನ್ನು ರೂಪಿಸ್ಕೊಂಡು ಒಂದು ಜಗತ್ತಿಗೆ ಅಥವಾ ಒಂದು ಪ್ರಪಂಚಕ್ಕೆ ಒಂದು ಹೇಗೆ ಮಾನವನ ವೆಲ್ ಬೀಯಿಂಗ್ ಅನ್ನ ಹೇಗೆ ನಮ್ಮನ್ನ ನಾವು ಉನ್ನತೀಕರಿಸಿಕೊಳ್ಳಬಹುದು, ವರ್ತನೆಯನ್ನ ಹೇಗೆ ಮಾಡಿಫೈ ಮಾಡ್ಕೊಳ್ಬಹುದು, ಹೇಗೆ ಅದನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬಹುದು ಅನ್ನೋದ್ರ ಬಗ್ಗೆ ನಾವು ಕಳಿಸ್ಕೊಡ್ತಾ ಹೋಗ್ತಾ ಇದ್ರೆ ಅಥವಾ ಸಿದ್ಧಾಂತದ ಮುಖಾಂತರ ತಿಳಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದ ಪ್ರಿನ್ಸಿಪಲ್ ಆಫ್ ಸೈಕಾಲಜಿ, ಮನೋವಿಜ್ಞಾನದ ತತ್ವಗಳು ಅನ್ನೋ ಒಂದು ಪುಸ್ತಕ 1842ರಿಂದ 1910 ವಿಲಿಯಂ ಜೇಮ್ಸ್ ಅನ್ನೋರು ಒಂದು ಪುಸ್ತಕವನ್ನ ಪ್ರಕಟ ಮಾಡ್ತಾರೆ. ಈ ಪುಸ್ತಕ ತತ್ವಗಳು, ಮನೋಶಾಸ್ತ್ರದ ತತ್ವಗಳು ಎನ್ನುವ ಪುಸ್ತಕದಲ್ಲಿ ಸೈಕಾಲಜಿಕಲ್ ರಿಲೇಟೆಡ್ ಅನೇಕ ಸಿದ್ಧಾಂತಗಳು,
ತತ್ವಗಳು ಮತ್ತೆ ಆಯಾಮಗಳು, ಅದಕ್ಕೆ ಬೇಕಾದಂತಹ ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಸ್ಮೃತಿಯ ಬಗ್ಗೆ, ಲರ್ನಿಂಗ್ನ ಬಗ್ಗೆ, ಕಲಿಕೆಯ ಬಗ್ಗೆ, ಪ್ರೇರಣೆಯ ಬಗ್ಗೆ, ಅಭಿಪ್ರೇರಣೆಗಳ ಬಗ್ಗೆ, ಕೆಲವೊಂದು ಸಿದ್ಧಾಂತಗಳ ಬಗ್ಗೆ, ಮಾನವತಾವಾದದ ಬಗ್ಗೆ, ಮನೋವಿಶ್ಲೇಷಣಾ ಬಗ್ಗೆ ಅನೇಕ ರೀತಿಯಾದಂತಹ ಮಜಲುಗಳನ್ನ ಅಥವಾ ಮಾಹಿತಿಯನ್ನ ಸಿದ್ಧಾಂತಗಳ ಮುಖಾಂತರ ಕೊಡ್ತಾ ಹೋಗ್ತಾರೆ. ಸೊ ಇಷ್ಟು ಮಾಹಿತಿಗಳು ಸೊ ನಮಗೆ ಏನು ಮನೋವಿಜ್ಞಾನ ಅಂದ್ರೆ ಏನು, ಮನೋವಿಜ್ಞಾನದ ವಿವಿಧ ವ್ಯಾಖ್ಯಾನಗಳೇನು, ಅಥವಾ ಮನೋವಿಜ್ಞಾನ ನಡೆದು ಬಂದ ಹಾದಿ ಎಲ್ಲಿಂದ ಶುರುವಾಯಿತು ಅಥವಾ ಹೇಗೆ ಶುರುವಾಯಿತು, ಈ ಎಲ್ಲ ಅಂಶಗಳನ್ನ ನಾವು ಗಮನಿಸ್ಕೊಳ್ತಾ ಬರ್ಬೋದು. ಇದು ಸಾಮಾನ್ಯವಾಗಿ ನಾವು ಹೇಳುವಂತ ಒಂದು ವಿಚಾರಧಾರೆಗಳು. ಮನೋವಿಜ್ಞಾನ ಅಂದ್ರೆ ಏನು, ಮನೋವಿಜ್ಞಾನದಲ್ಲಿ ಬರ್ತಕ್ಕಂಥ ವಿವಿಧ ಆಯಾಮಗಳು, ಮಜಲುಗಳು ಅಂತ. ಇನ್ನು ಪ್ರತ್ಯೇಕವಾಗಿ ಅಥವಾ ನಿರ್ದಿಷ್ಟವಾಗಿ ನಾವು ಮನೋವಿಜ್ಞಾನ ಅಂದ್ರೆ ಏನು, ಮನೋವಿಜ್ಞಾನ ಹೇಗೆ ನಡೆದು ಬಂತು ಅಥವಾ ಅದರ ಹಿನ್ನೆಲೆ ಏನು, ಇತಿಹಾಸವನ್ನ ನಾವು ಒಮ್ಮೆ ಗಮನಿಸಲೇಬೇಕಾಗತ್ತೆ. ಮನೋವಿಜ್ಞಾನವನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ 8 ರಿಂದ 10 ವಿವಿಧ ವಾದಗಳನ್ನ ನಾವು ನೋಡ್ತಾ ಹೋಗ್ಬೋದು. ಅಂದ್ರೆ ವಾದ ಅಂತ ಅಂದ್ರೆ ಏನು? ಈಗ ಸಿಗ್ಮಂಡ್ ಫ್ರಾಯ್ಡ್ ಅವರು ಮನೋವಿಶ್ಲೇಷಣವಾದದ ಮುಖಾಂತರ ಮನೋವಿಜ್ಞಾನ ಅಂದ್ರೆ ಏನು, ಅದಕ್ಕೆ ಒಂದು ಸ್ವರೂಪ, ನಿರ್ದಿಷ್ಟ ವ್ಯಾಖ್ಯಾನಗಳನ್ನ ನೀಡ್ತಾ ಹೋದ್ರು. ಅದನ್ನ ಸಾಮಾನ್ಯ ಜನ ಅಥವಾ ಸೈಕಾಲಜಿಸ್ಟ್ಗಳು ಅಥವಾ ಮನೋವಿಜ್ಞಾನಿಗಳು, ಸೈಕಿಯಾಟ್ರಿಗಳು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅಂತ ಏನಿಲ್ಲ. ಅದನ್ನ ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಸಹ ಮಾಡಿದ್ದಾರೆ. ಕ್ರಿಟಿಕಲ್ ಇವ್ಯಾಲ್ಯೂಯೇಷನ್ ಮಾಡಿದಾಗ ಇನ್ನೊಂದು ವಾದ ನಮ್ಮ ಕಣ್ಮುಂದೆ ಬರುತ್ತೆ, ನಮಗೆ ಪರಿಚಿತವಾಗುತ್ತೆ. ಸೊ ಅದು ಮತ್ತೊಂದು ವಾದದ ಉಗಮಕ್ಕೆ ಕಾರಣ ಆಗುತ್ತೆ. ಅದನ್ನ ಫ್ರೈಡಿಯನ್ ಈ ವಾದವನ್ನ ಯಾರು ಅದನ್ನ ನಿರ್ದಿಷ್ಟವಾಗಿ ಅಥವಾ ನಿಖರವಾಗಿ ಅದನ್ನು ಕ್ರಿಟಿಸೈಸ್ ಮಾಡಿದರೆ, ಒಂದು ವಸ್ತು ವಿಷಯವನ್ನ ಆಧಾರವಾಗಿ ಇಟ್ಟುಕೊಂಡು, ಸೊ ಅದು ಇನ್ನೊಂದು ವಾದಕ್ಕೆ ಕಾರಣವಾಗಿದೆ. ಅದು ನಿಯೋ ಫ್ರೈಡಿಯನ್ ಸೈಕಾಲಜಿಸ್ಟ್. ಫಾರ್ ಎಕ್ಸಾಂಪಲ್ ಕಾರ್ಲ್ ಯುಂಗ್ ಒಬ್ರು. ಸೊ ಅವರು ಪ್ರಾರಂಭದಲ್ಲಿ ಸಿಗ್ಮಂಡ್ ಫ್ರಾಯ್ಡ್ನ ಎಲ್ಲಾ ತತ್ವಗಳನ್ನ ಒಪ್ಕೊಳ್ಳೋದೇ ಆದ್ರೆ, ಕೆಲವೊಂದು ವಿಶ್ಲೇಷಣೆ ಮಾಡುವ ಹಂತದಲ್ಲಿ ಕೆಲವೊಂದು ವಿಭಿನ್ನ ವಿಚಾರಧಾರೆಗಳ ಮುಖಾಂತರ ಆ ಫ್ರಾಯ್ಡಿಯನ್ ವ್ಯೂ ಪಾಯಿಂಟ್ ಇಂದ ಬೇರೆ ವ್ಯೂ ಪಾಯಿಂಟ್ಗೆ ತನ್ನದೇ ಆದಂತ ಸಿದ್ಧಾಂತದ ಮುಖಾಂತರ ಸೈಕಾಲಜಿ ಒಂದು ಕಮ್ಯುನಿಟಿಗೆ ತನ್ನದೇ ಆದಂತ ಒಂದು ವಿಶಿಷ್ಟ ಮಾಹಿತಿಯನ್ನ ಅಥವಾ ಕೊಡುಗೆಯನ್ನ ಕೊಡ್ತಾ ಹೋಗಿದ್ದಾರೆ. ಮೊದಲನೇದಾಗಿ ನಾವು ನೋಡ್ಬೋದು ಅಂತಂದ್ರೆ ರಚನಾತ್ಮಕವಾದ, ಅಂದ್ರೆ ನಡೆದು ಬಂದ ಹಾದಿನಲ್ಲಿ. ಸೊ ಏನು ರಚನಾತ್ಮಕವಾದ? ಸೊ ಇದನ್ನ ವಿಲಿಯಂ ಮೂಟ್ ಮತ್ತೆ ಟೀಚ್ನರ್, ಸೊ ಇವರು ಈ ಸ್ಟ್ರಕ್ಚರಲಿಸಂ ಅನ್ನೋ ಒಂದು ವಾದದ ಮುಖಾಂತರ ತನ್ನದೇ ಆದ ವಿಧಾನದ ಮೂಲಕ ವೈಜ್ಞಾನಿಕ ತಳಹದಿಯ ಮೇಲೆ ಮನೋವಿಜ್ಞಾನ ಅಂದ್ರೆ ಏನು ಅನ್ನೋ ಒಂದು ವ್ಯಾಖ್ಯಾನವನ್ನ ಮಾಡ್ತಾ ಹೋಗ್ತಾರೆ. ಇವ್ರ ಪ್ರಕಾರ ಚೇತನ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕಾನ್ಶಿಯಸ್ನೆಸ್, ಅನುಭವ ಮತ್ತು ಆಲೋಚನೆ ಸಂವೇಗಗಳ ಒಂದು ಸಮ್ಮಿಶ್ರಿತ ಪರಿಕರಗಳ ಆಗಿರದೆ, ಅದು ವಿಭಿನ್ನ ಅಥವಾ ವಿವಿಧ ಅಥವಾ ಬೇರೆ ಬೇರೆ ಭಾಗಗಳಾಗಿರುತ್ತವೆ. ಚೇತನಕ್ಕೆ ಇವ್ಯಾವುದೂ ಸಹ ಒಟ್ಟಾರೆಯಾದಂತಹ ಮಾಹಿತಿಯನ್ನ ಕೊಡೋದಿಲ್ಲ ಅನ್ನೋ ಒಂದು ವಾದವನ್ನ ತನ್ನದೇ ಆದಂತ ಒಂದು ವಿಚಾರಧಾರೆಗಳನ್ನ ಮುಂದಿರ್ತಾರೆ. ವಸ್ತುನಿಷ್ಠ ಅವಲೋಕನ ಅಥವಾ ಆತ್ಮಾವಲೋಕನದ ಮುಖಾಂತರ, ವಸ್ತುನಿಷ್ಠ ಆತ್ಮಾವಲೋಕನವನ್ನ ನಾವು ಮಾಡ್ಕೋಬೇಕು ಅಂತ ಅಂದ್ರೆ ಇವೆಲ್ಲವೂ ಸಹ ಅನುಭವ ಮತ್ತು ಸಂವೇಗಗಳು ತನ್ನದೇ ಆದಂತ ವಿಚಾರಧಾರೆಗಳನ್ನ ಮುಂದಿಡ್ತವೆ. ಅದನ್ನೇ ಮುಂದೆ ತನ್ನ ಸಿದ್ಧಾಂತದ ಮುಖಾಂತರ ಪ್ರತಿಪಾದಿಸ್ತಾ ಹೋಗ್ತಾರೆ. ವಸ್ತುನಿಷ್ಠ ಆತ್ಮಾವಲೋಕನ. ಸೊ ಯಾವುದಾದ್ರೂ ಒಂದು ವಿಷಯವನ್ನ ತೆಗೆದುಕೊಂಡಾಗ ಅದನ್ನು ವಸ್ತುನಿಷ್ಠವಾಗಿ ಅವಲೋಕನ ಮಾಡ್ಬೇಕು ಅಂತ ಅಂದ್ರೆ ಕೇವಲ ಅನುಭವ ಒಂದೇ ಸಾಲದು, ಕೇವಲ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಂಡ್ರೆ ಅಷ್ಟೇ ಸಾಲದು, ಅಥವಾ ಕೇವಲ ಯಾವ್ದಾದ್ರು ಒಂದು ವಿಷಯವನ್ನ ನಾವು ಅಧ್ಯಯನ ಮಾಡಿದ್ರೆ ಅಷ್ಟೇ ಸಾಲದು. ಸೊ ಅದಕ್ಕೆ ತನ್ನದೇ ಆದಂತ ಆಯಾಮಗಳ ಮುಖಾಂತರ ಈ ವಸ್ತುನಿಷ್ಠ ಆತ್ಮಾವಲೋಕನವನ್ನ ಮಾಡ್ಕೋಬೇಕಾಗುತ್ತೆ ಅನ್ನೋದು ಇವರ ಒಂದು ರಚನಾತ್ಮಕವಾದ ಸ್ಟ್ರಕ್ಚರಲಿಸಂನ ಒಂದು ವಾದ. ಇದನ್ನ ವಿಲಿಯಂ ವುಂಟ್ 90s ಅಲ್ಲಿ 1900ರಲ್ಲಿ ಈ ಒಂದು ರಚನಾತ್ಮಕವಾದವನ್ನ ಮುಂದಿಡ್ತಾರೆ. ಸೊ ಎರಡನೇದು ಕ್ರಿಯಾತ್ಮಕವಾದ, ಫಂಕ್ಷನಲಿಸಂ ಅಂತ ನಾವು ಕರಿತೀವಿ. ಸೊ ಈ ವಾದ ವಿಲಿಯಂ ಜೇಮ್ಸ್
ಸೊ ಆ ವಿಲಿಯಂ ಜೇಮ್ಸ್ ಅವರ ಒಂದು ಕಾಲಾವಧಿ 1842ರಿಂದ 1910 ಅಂತ ನಾವು ಕರೀತೇವೆ. ಸೊ ಇವರು ಪ್ರಥಮವಾಗಿ ವಿಲಿಯಂ ಜೇಮ್ಸ್ ಅವರು ಡಾರ್ವಿನ್ನ ವಿಕಾಸ ಸಿದ್ಧಾಂತದಿಂದ ಇನ್ಫ್ಲೂಯೆನ್ಸ್ ಅಥವಾ ಅದರ ಪ್ರಭಾವಕ್ಕೆ ಒಳಗಾಗ್ತಾರೆ. ಸೊ ನಂತರ ತನ್ನದೇ ಆದಂತಹ ಒಂದು ವ್ಯೂ ಪಾಯಿಂಟ್, ಒಂದು ಆಲೋಚನೆಯ ಮುಖಾಂತರ, ಒಂದು ಸಿದ್ಧಾಂತದ ಮುಖಾಂತರ ಸೈಕಾಲಜಿ ಅಂದ್ರೆ ಏನು, ಮನೋವಿಜ್ಞಾನ ಅಂದ್ರೆ ಏನು ಅನ್ನೋ ಒಂದು ವ್ಯಾಖ್ಯಾನವನ್ನ, ಸೊ ಹೇಗೆ ಅದು ಫಂಕ್ಷನಲೈಸ್ ಮಾಡುತ್ತೆ, ಸೊ ಅದರ ಪ್ರಮುಖ ಕಾರ್ಯಗಳು ಏನು ಅನ್ನೋದ್ರ ಬಗ್ಗೆ, ಮನಸ್ಸು ಮತ್ತು ವರ್ತನೆಯು ಹೇಗೆ ಪ್ರಭಾವಿತಗೊಳ್ಳುತ್ತೆ, ಒಂದು ಮನಸ್ಸು ಮತ್ತು ಅದರದೇ ಆದಂತಹ ಮನಸ್ಸಿನ ಪ್ರಭಾವದಿಂದಂತಹ ವರ್ತನೆಗಳು ಹೇಗೆ ಬದಲಾವಣೆಗಳ ಒಳಗಾಗುತ್ತೆ ಅನ್ನೋದ್ರ ಬಗ್ಗೆ ವಿಷಯವನ್ನ ಸ್ಪಷ್ಟೀಕರಣ ಮಾಡಲಿಕ್ಕೆ ಹೋಗ್ತಾರೆ. ವಿಲಿಯಂ ಜೇಮ್ಸ್ 1842ರಿಂದ 1910ರವರೆಗೆ ಇರುತ್ತೆ ಅವರ ಅವಧಿ. ಹೊರಗಿನ ಪ್ರಪಂಚದ ಜೊತೆಗೆ ನಮ್ಮ ಮನಸ್ಸು ಹೇಗೆ ವ್ಯವಹರಿಸುತ್ತೆ ಅಥವಾ ವ್ಯವಹರಿಸಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋದ್ರ ಬಗ್ಗೆ ವಾದವನ್ನ ಮಂಡಿಸ್ತೀವಿ. ನಮ್ಮ ಮನಸ್ಸು, ನಮ್ಮಲ್ಲಿರ್ತಕ್ಕಂಥ ಒಂದು ಆತ್ಮ ಅಂತ ನಾವ್ ಏನ್ ಕರಿತೀವಿ, ಬೇರೆಯವ್ರ ಜೊತೆಗೆ ನಾವು ವ್ಯವಹಾರ ಮಾಡ್ಬೇಕು ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಚೇತನ, ಆ ಚೇತನದಲ್ಲಿ ಇರತಕ್ಕಂತಹ ಒಂದು ಅನುಭವ ಅಥವಾ ನಮ್ಮಲ್ಲಿ ಇರ್ತಕ್ಕಂತಹ ಒಂದು ಸ್ಕಿಲ್ಸ್, ಕೌಶಲ್ಯಗಳು ಹೇಗೆ ನೆರವಾಗ್ತವೆ, ಹೇಗೆ ಮಾಹಿತಿಯನ್ನ ಪಾಸ್ ಆನ್ ಮಾಡುತ್ತೆ, ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಮಾಹಿತಿಯನ್ನ ಅಥವಾ ಫೀಡ್ಬ್ಯಾಕ್ ಅನ್ನ ಕೊಡುತ್ತೆ ಅನ್ನೋದ್ರ ಬಗ್ಗೆ ಇವರು ಫಂಕ್ಷನಲಿಸ್ಟ್ ಆಗಿರ್ತಕ್ಕಂಥ ನಮ್ಮ ವಿಲಿಯಂ ಜೇಮ್ಸ್ ಅವರು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಇದು ಫಂಕ್ಷನಲಿಸಂ ಅಥವಾ ಕ್ರಿಯಾತ್ಮಕವಾದದ ಒಂದು ಮೂಲ ತಿರುಳು. ನೆಕ್ಸ್ಟ್ ವರ್ತನವಾದ, ಬಿಹೇವಿಯರಿಸಂ ಅಂತ ನಾವು ಕರಿತೀವಿ. ಸೊ ಇದರ ಮುಖ್ಯವಾಗಿ ಬರ್ತಕ್ಕಂಥವ್ರು ಪಾವ್ಲವ್, ಜೆ.ಬಿ. ವ್ಯಾಟ್ಸನ್ ಮತ್ತು ಬಿ.ಎಫ್. ಸ್ಕಿನ್ನರ್. ಸೊ ಇವರು ತನ್ನದೇ ಆದಂತಹ ಒಂದು ವರ್ತನವಾದದ ವಿಶ್ಲೇಷಣೆಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಪಾವ್ಲವ್ ಒಂದು ಉದಾಹರಣೆ ಮುಖಾಂತರ ನಾವು ಈ ವರ್ತನವಾದವನ್ನ ನಾವು ವಿಶದೀಕರಿಸಬೇಕು ಅಂತಂದ್ರೆ 1849ರಿಂದ 1936ರವರೆಗೆ ಈ ಬಿಹೇವಿಯರಲಿಸಂ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಈ ಪಾವ್ಲವ್ ಅವರವರು ತರ್ತಾರೆ. ಸೊ ಏನು ಪಾವ್ಲವ್ ಅವರವರು ಶಾಸ್ತ್ರೀಯ ಕಂಡೀಷನಿಂಗ್ ಅಂತ ಹೇಳ್ಬೋದು ನಾವು. ಶಾಸ್ತ್ರೀಯ ಕಲಿಕೆ ಹೇಗೆ ಉಂಟಾಗುತ್ತೆ ನಮ್ಮಲ್ಲಿ, ಆ ಕಲಿಕೆಯಿಂದ ಏನು ನಮ್ಮಲ್ಲಿ ಬದಲಾವಣೆಗಳಾಗುತ್ತೆ, ನಮ್ಮಲ್ಲಿ ವರ್ತನೆಯಲ್ಲಿ ಆಗತಕ್ಕಂಥ ಬದಲಾವಣೆಗಳೇನು, ಶಾಸ್ತ್ರೀಯ ಕಲಿಕಾ ಸಿದ್ಧಾಂತ ನಮ್ಮ ವರ್ತನೆಯ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ, ಇದು ಕೇವಲ ಮನುಷ್ಯರಲ್ಲಿ ಮಾತ್ರ ಕಂಡುಬರುತ್ತಾ ಅಥವಾ ಯಾವ್ದಾರ ಪ್ರಾಣಿಗಳಲ್ಲೂ ಸಹ ಕಂಡುಬರುತ್ತಾ. ಸೊ ಈ ಎಲ್ಲ ಆಯಾಮಗಳ ಬಗ್ಗೆ ತನ್ನದೇ ಆದಂತಹ ಸಿದ್ಧಾಂತದ ಮುಖಾಂತರ ಆ ಸಿದ್ಧಾಂತವನ್ನ ರಚಿಸಲು ತನ್ನದೇ ಆದಂತಹ ಒಂದು ಪ್ರಯೋಗದ ಮೂಲಕ ಮಾಡ್ತಾ ಹೋಗ್ತಾರೆ. ಒಂದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಸೊ ಅವರು ಕ್ಲಾಸಿಕಲ್ ಕಂಡೀಷನಿಂಗ್ ಅನ್ನೋ ಒಂದು ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ, ಶಾಸ್ತ್ರೀಯ ಕಲಿಕಾ ಸಿದ್ಧಾಂತ. ಒಂದು ನಾಯಿಯನ್ನ ಸೊ ಹೇಗೆ ತನ್ನ ವರ್ತನೆಯನ್ನ ಬದಲಾಯಿಸ್ಕೋಬಹುದು ಅಥವಾ ಒಂದು ಅನ್ಕಂಡೀಷನಲ್ ಅಸಹಜ ಪ್ರಕ್ರಿಯೆಗೆ ಅಥವಾ ಅಸಹಜ ಪ್ರಚೋದನೆಗೆ ಅಸಹಜವಾಗಿ ಅಥವಾ ಸಹಜವಾಗಿ ಹೇಗೆ ಅದನ್ನ ಕಾರ್ಲೇಟ್ ಮಾಡಬಹುದು, ಸಹ ಸಂಬಂಧವನ್ನ ಬೆಳೆಸಬಹುದು ಅನ್ನೋದ್ರ ಬಗ್ಗೆ ಒಂದು ಪ್ರಯೋಗಾತ್ಮಕವಾದಂತಹ ವಿವರಣೆಯನ್ನ ನೀಡಿದ್ದಾರೆ. ಉದಾಹರಣೆಗೆ, ಹಸಿವಾಗಿರ್ತಕ್ಕಂಥ ಒಂದು ನಾಯಿ, ಒಂದು ಬೆಲ್, ಸೊ ಒಂದು ಊಟ ಅಥವಾ ಅದಕ್ಕೊಂದು ಬ್ರೆಡ್ ಪೀಸ್ ಅನ್ನ ಕೊಡೋದಕ್ಕೂ ಮುಂಚೆ ಒಂದು ಬೆಲ್ಲನ್ನ ಬಾರಿಸಲಾಗುತ್ತೆ. ನಂತರದಲ್ಲಿ ಇನ್ಸ್ಟಂಟ್ ಆಗಿ ಅದಕ್ಕೆ ಒಂದು ಆಹಾರದ ಅಥವಾ ಒಂದು ಮಾಂಸದ ಒಂದು ಪೀಸ್ ಅನ್ನ ಹಾಕ್ತಾರೆ. ಸೊ ಹೀಗೆ 1, 2 ಟ್ರಯಲ್ ಆಗುತ್ತೆ, 3 ಟ್ರಯಲ್, ಹೀಗೆ ಕಂಟಿನ್ಯೂಸ್ ನಿರಂತರವಾಗಿ ಅನೇಕ ಟ್ರಯಲ್ಸ್ ಗಳನ್ನ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ, ಸೊ ಅದರಲ್ಲಿ ಬಾಯಲ್ಲಿ ಬರೋದಂತ ಒಂದು ಜೊಲ್ಲು, ಸಾಲ್ವೇಷನ್. ಸೊ ಇದು ಅಸಹಜ ಪ್ರಚೋದನೆ ಅಂತಂದ್ರೆ ಬೆಲ್ ಅನ್ನೋದು ಅಸಹಜ ಪ್ರಚೋದನೆ ಆದ್ರೆ, ಸಹಜ ಪ್ರಚೋದನೆ ಯಾವುದು, ಕೊಡ್ತಕ್ಕಂಥ ಒಂದು ಪೀಸ್ ಆಫ್ ಮಾಂಸ. ಆ ಮಾಂಸಕ್ಕೆ ಏನಾದ್ರು ಇದು ಜೊಲ್ ಸುರಿಸಿದ್ರೆ ಅದು ಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆ. ಇಲ್ಲಿ ಅಸಹಜ ಪ್ರಚೋದನೆ ಯಾವುದು ಅಂತಂದ್ರೆ ಬೆಲ್ ಬಾರಿಸಿದ ನಂತರ, ಅಂದ್ರೆ ಅಸಹಜ ಪ್ರಚೋದನೆ ಕೊಟ್ಟ ನಂತರದಲ್ಲಿ
ಸಹಜ ಪ್ರಚೋದನೆ ಅಂದ್ರೆ ಒಂದು ಮಾಂಸದ ತುಂಡನ್ನು ತೋರಿಸಲಾಗುತ್ತೆ. ನಾಯಿ ಹಸಿದಿರ್ತಕ್ಕಂಥ ಒಂದು ನಾಯಿ ಅದಕ್ಕೆ ಸಹಜ ಪ್ರತಿಕ್ರಿಯೆಯನ್ನ ತೋರಿಸುತ್ತೆ. ಆ ಸಹಜ ಪ್ರತಿಕ್ರಿಯೆ ಯಾವ್ದಪ್ಪ ಅಂತಂದ್ರೆ ಜೊಲ್ಲನ್ನು ಸುರಿಸೋದು. ಸೊ ಹೀಗೆ 10ರಿಂದ 15 ಬಾರಿ ಪುನರಾವರ್ತಿತವಾದಂತೆ ಸೊ ಏನಾಗುತ್ತೆ, ಆ ನಾಯಿ ಒಂದು ಅಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆಯನ್ನ ಕೊಡ್ಲಿಕ್ಕೆ ಶುರು ಮಾಡುತ್ತೆ. ಅಂದ್ರೆ ಯಾವಾಗ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಎಕ್ಸ್ಪೆರಿಮೆಂಟರು ಪ್ರಯೋಗಕರ್ತ ಬೆಲ್ಲನ್ನ ಬಾರಿಸಿದ ನಂತರ ಆ ನಾಯಿ ಜೊಲ್ಲನ್ನ ಸುರಿಸ್ಲಿಕ್ಕೆ ಶುರು ಮಾಡುತ್ತೆ. ಇದನ್ನ ಕ್ಲಾಸಿಕಲ್ ಕಂಡೀಷನಿಂಗ್ ಲರ್ನಿಂಗ್ ಅಂತ ಕರೀತಾರೆ, ಅಥವಾ ಶಾಸ್ತ್ರೀಯ ಕಲಿಕಾ ಒಂದು ನಿಯಮ. ಸೊ ಅಸಹಜ ಪ್ರಚೋದನೆಗೆ ಸಹಜ ಪ್ರತಿಕ್ರಿಯೆಯನ್ನು ನೀಡೋದನ್ನ ಕಲಿಸಬಹುದು, ಪ್ರಾಣಿಗಳಲ್ಲೂ ಸಹ ಅದನ್ನ ನಾವು ಕಲಿಸಬಹುದು ಅನ್ನೋದನ್ನ ಒಂದು ಸಿದ್ಧಾಂತದ ಮುಖಾಂತರ ಅಥವಾ ಒಂದು ಪ್ರಯೋಗದ ಮುಖಾಂತರ ಐಪಿ ಪಾವ್ಲವ್ ಅವರು ನಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾರೆ. ಸೊ ಹಾಗೆ ಅನೇಕ ಈ ಜೆ.ಬಿ. ವ್ಯಾಟ್ಸನ್ ಅವರು ಮತ್ತೆ ಬಿ.ಎಫ್. ಸ್ಕಿನ್ನರ್ ಅವರು ಕಲಿಕೆ, ಪ್ರಚೋದನೆ ಮತ್ತೆ ಪ್ರತಿಕ್ರಿಯೆ ಇವೆರಡರ ನಡುವೆ ಹೇಗೆ ಅಸೋಸಿಯೇಷನ್ ಸಹ ಸಂಬಂಧವನ್ನು ಬೆಳೆಸಬಹುದು ಅನ್ನೋ ಒಂದು ಅನೇಕ ಪ್ರಯೋಗಗಳ ಮುಖಾಂತರ ನಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಅಂದ್ರೆ ಸೈಕಾಲಜಿಗೆ, ಮನೋವಿಜ್ಞಾನಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನ ಕೊಡ್ತಾ ಹೋಗ್ತಾರೆ. ಸೊ ಇನ್ನೊಂದು ಇದೇ ರೀತಿಯಾದಂತಹ ಒಂದು ಉದಾಹರಣೆಯನ್ನ ನಾವು ಕೊಡಬೇಕು ಅಂತ ಅಂದ್ರೆ, ಒಂದು ಮಗು, ಚಿಕ್ಕ ಒಂದು ಬೇಬಿಗೆ ಓಕೆ ಒಂದು ಆಟದ ಸಾಮಾನುಗಳನ್ನ ಅಂದ್ರೆ ಮೊಲವನ್ನ ಅಥವಾ ಒಂದು ಇಲಿಯನ್ನ ಹೋಲುವಂತ ಒಂದು ಟಾಯ್ಸ್ ಅದ್ರ ಮುಂದೆ ಇಡ್ಲಾಗುತ್ತೆ. ಅದ್ರ ಮುಖಾಂತರ ಏನಾಗುತ್ತೆ, ಅದು ಟಾಯ್ಸ್ಗಳ ಜೊತೆಗೆ ಆಟ ಆಡ್ತಾ ಇರುತ್ತೆ. ಯಾಕೆ ಮಗುವಿಗೆ ಅದಕ್ಕಿನ್ನೂ ಗೊತ್ತಿರಲ್ಲ ಅದ್ರದ ಅದೇನ್ ಮಾಡುತ್ತೆ, ಅದು ಅಟ್ಯಾಕ್ ಮಾಡುತ್ತಾ, ಸಾಫ್ಟ್ ನೇಚರಾ ಅಥವಾ ಹಾರ್ಡ್ ನೇಚರಾ, ಅದು ಏನು ಅನ್ನೋದು ಮಗುವಿಗೆ ಅರಿವಿರೋದಿಲ್ಲ. ಅದನ್ನ ಒಂದು ಕ್ಲಾಸಿಕಲ್ ಕಂಡೀಷನ್ ರೀತಿನಲ್ಲೇ ಒಂದು ಅಸೋಸಿಯೇಟ್ ಮಾಡಬಹುದು ಅನ್ನೋ ಒಂದು ಪ್ರಯೋಗವನ್ನ ಈ ವ್ಯಾಟ್ಸನ್ ಮತ್ತೆ ಸ್ಕಿನ್ನರ್ ಅವರು ಮಾಡ್ತಾರೆ. ಉದಾಹರಣೆಗೆ, ಸೊ ಅದು ದೂರ ಇರುವಂತ ಸಂದರ್ಭದಲ್ಲಿ ಆ ಮಗುವಿಗೆ ಸ್ವಲ್ಪ 2ರಿಂದ 3 ಮೀಟರ್ ದೂರ ಇರುವಂತ ಸಂದರ್ಭದಲ್ಲಿ ಒಂದು ಕರ್ಕಶ ಶಬ್ದವನ್ನ ಮಾಡಲಾಗುತ್ತೆ. ಅಥವಾ ಅದು ಆಬ್ಜೆಕ್ಟ್ ಅಥವಾ ಒಂದು ಮಲ ರೂಪವನ್ನು ಹೊಂದಿರತಕ್ಕಂಥ ಒಂದು ಡಾಲು ಮಗುವಿಗೆ ಹತ್ರ ಬರುವಂತಹ ಒಂದು ಮೂಮೆಂಟ್ ನಲ್ಲಿ ಕರ್ಕಶ ಶಬ್ದಕ್ಕೆ ಮಗು ಬೆಚ್ಚಿ ಬೀಳುತ್ತೆ, ಅಥವಾ ಮಗುವಿಗೆ ಇರಿಟೇಷನ್ ಆಗುತ್ತೆ, ಅಥವಾ ಮಗು ಅದನ್ನು ನೋಡಿದ್ರೆ ಭಯಭೀತರಾಗೋದು, ಎದುರಿಕೊಳ್ಳುವಂತಹ ಒಂದು ವರ್ತನೆಯನ್ನ ತೋರಿಸುತ್ತೆ. ನಂತರದಲ್ಲಿ ಏನಾಗುತ್ತೆ, ವ್ಯಕ್ತಿ ಆ ಮಗು ಏನಾಗುತ್ತೆ, ಯಾವುದೇ ರೀತಿಯಾದಂತಹ ಅದನ್ನೇ ಹೋಲುವಂತಹ ಆ ಮೊಲದ ಪ್ರತಿರೂಪ ಇರತಕ್ಕಂಥ ಒಂದು ಡಾಲಿಗೆ ಏನ್ ಎದುರ್ತಾ ಇದೆ ಅಂತಹದ್ದೇ ಯಾವ್ದಾದ್ರು ಒಂದು ಆಬ್ಜೆಕ್ಟು ಅಥವಾ ಯಾವ್ದಾದ್ರು ಒಂದು ಪ್ರಾಣಿಯನ್ನ ನೋಡಿದ್ರೆ ಅದಕ್ಕೆ ಎದುರಿಕೊಳ್ಳುವಂತಹ ಒಂದು ವರ್ತನೆಯನ್ನ ಅದು ತೋರಿಸ್ತಾ ಹೋಗುತ್ತೆ. ಪ್ರಾರಂಭದಲ್ಲಿ ಅದರ ಮೇಲೆ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಕೊಡದೇ ಇರುವಂತಹ ಒಂದು ಮಗು, ನಂತರದಲ್ಲಿ ಆ ಮಗುವು ಪ್ರಚೋದನೆಯ ಜೊತೆಗೆ ಒಂದು ತನ್ನದೇ ಆದಂತ ಒಂದು ಸಂಬಂಧವನ್ನ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ಕಾರಣ ಮಾಡಬಹುದು ಅಥವಾ ಕಾರಣ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಕೆಲವೊಂದು ಪ್ರಯೋಗಗಳ ಮುಖಾಂತರ ವ್ಯಾಟ್ಸನ್ ಮತ್ತೆ ಸ್ಕಿನ್ನರ್ ಅವರು ತನ್ನದೇ ಆದಂತ ಸಿದ್ಧಾಂತಗಳ ಮುಖಾಂತರ ಕೊಡ್ತಾ ಹೋಗ್ತಾರೆ. ಪಾವ್ಲವ್ ಅವರು ಅದೇ. ಸೊ ಇದನ್ನ ವರ್ತನವಾದ, ಒಂದು ಪ್ರಚೋದನೆ ಇರುತ್ತೆ, ಒಂದು ಪ್ರತಿಕ್ರಿಯೆ ಇರುತ್ತೆ. ಒಂದು ಅಸಹಜ ಪ್ರಚೋದನೆಗೆ ಒಂದು ಅಸಹಜ ಪ್ರತಿಕ್ರಿಯೆ, ಅಥವಾ ಒಂದು ಅಸಹಜ ಪ್ರಚೋದನೆಗೆ ಒಂದು ಸಹಜ ಪ್ರತಿಕ್ರಿಯೆ. ಹೇಗೆ ಅಸೋಸಿಯೇಟ್ ಮಾಡಬಹುದು, ಹೇಗೆ ಎರಡರ ನಡುವೆ ಅಂದ್ರೆ ಒಂದು ಪ್ರಚೋದನೆಗೆ ಒಂದು ಪ್ರತಿಕ್ರಿಯೆಯನ್ನ ಹೇಗೆ ಸಹ ಸಂಬಂಧವನ್ನ ಬೆಳೆಸ್ಕೋಬಹುದು, ಇದು ಪ್ರಯೋಗದ ಮುಖಾಂತರ ಸಾಧ್ಯವಾ ಅಥವಾ ಸಾಧ್ಯವಿಲ್ವಾ ಅನ್ನೋದನ್ನ ತೋರಿಸಿಕೊಟ್ಟಂತರು ವರ್ತನವಾದದ ಮನೋವಿಜ್ಞಾನಿಗಳು. ಅದರಲ್ಲಿ ಪ್ರಮುಖವಾಗಿ ಪಾವ್ಲವ್, ಜೆ.ಬಿ. ವ್ಯಾಟ್ಸನ್ ಮತ್ತೆ ಬಿ.ಎಫ್. ಸ್ಕಿನ್ನರ್ ಅವರು ಬರ್ತಾರೆ. ನಂತರದಲ್ಲಿ ಮನೋವಿಶ್ಲೇಷಣಾ ವಿಧಾನ, ಸೈಕೋ ಅನಾಲಿಟಿಕಲ್ ಥಿಯರಿ ಅಂತ ನಾವು ಕರಿತೇವೆ. ಮನೋವಿಶ್ಲೇಷಣೆ ಸಿಗ್ಮಂಡ್ ಫ್ರಾಯ್ಡ್. ಸೊ ಇವರ ಅವಧಿ ಬಂದು 1856ರಿಂದ 1938. ಸೊ ಇವ್ರ ಪ್ರಕಾರ ಸುಪ್ತಾವಸ್ಥೆಯ ಪ್ರೇರಣೆಗಳು ಬಹಳ ಪ್ರಭಾವವನ್ನ ಬೀರ್ತವೆ.
ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸುಪ್ತ ಚೇತನ, ನಮಗೆ ಗೊತ್ತಿಲ್ಲೇ ಇರ್ತಕ್ಕಂಥ ಅನೇಕ ವಿಷಯಗಳು ನಮ್ಮ ವರ್ತನೆಯನ್ನ ತನ್ನದೇ ಆದಂತಹ ಪ್ರಭಾವಗಳ ಮುಖಾಂತರ ಜನರಿಗೆ ವ್ಯಕ್ತಪಡಿಸ್ತವೆ ಅಥವಾ ಅವರಿಗೆ ಅರಿವನ್ನ ಮೂಡಿಸ್ಲಿಕ್ಕೆ ಕಾರಣ ಆಗುತ್ತೆ. ನಮ್ಮಲ್ಲಿರ್ತಕ್ಕಂಥ ಹಿಡನ್ ಅಥವಾ ಸುಪ್ತವಾಗಿರ್ತಕ್ಕಂಥ ಒಂದು ಚೇತನ ಅಂತ ಹೇಳ್ತಾರೆ. ಸೊ ಇವರಿಂದ ಸಿಗ್ಮಂಡ್ ಫ್ರಾಯ್ಡ್ ಇಂದ ಅನೇಕ ಸೈಕಾಲಜಿಸ್ಟ್ಗಳು ತನ್ನ ಪ್ರಭಾವಕ್ಕೆ ಒಳಗಾಗ್ತಾರೆ. ಏನು ಸುಪ್ತವಾಗಿರ್ತಕ್ಕಂಥ ಚೇತನ ಅಂದ್ರೆ ಏನು, ಅದು ಎಲ್ಲಿರುತ್ತೆ, ಚೇತನ ಅಂತ ಅಂದ್ರೆ ಏನು, ಅದ್ರ ಪ್ರಭಾವ ಹೇಗಿರುತ್ತೆ, ಸುಪ್ತವಾಗಿ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆಗೆ ಹೇಳ್ಬೇಕು ಅಂತ ಡ್ರೀಮ್ ಅನಾಲಿಸಿಸ್, ಕನಸಿನ ವಿಶ್ಲೇಷಣೆ ಅಂತ ನಾವು ಕರೀತಾರೆ. ನಮಗೆ ಎಲ್ಲರಿಗೂ ಸಾಮಾನ್ಯವಾಗಿ ಕನಸುಗಳು ಬೀಳ್ತವೆ. ಅದನ್ನ ಇವರು ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ವಿಶ್ಲೇಷಣೆಗಳನ್ನ ಮಾಡ್ತಾ ಹೋಗ್ತಾರೆ. ಕನಸುಗಳು ಬೀಳಲಿಕ್ಕೆ ಏನು ಕಾರಣ, ಅಥವಾ ಒಂದು ನಿರ್ದಿಷ್ಟವಾದ ಕನಸುಗಳೇ ನಮ್ಮಲ್ಲಿ ಪದೇ ಪದೇ ಬೀಳ್ತಾ ಇದೆ ಅಂತಂದ್ರೆ ಅದರಲ್ಲಿ ಇರತಕ್ಕಂಥ ಅಥವಾ ನಮ್ಮಲ್ಲಿ ಅಡಗಿರ್ತಕ್ಕಂಥ ಸುಪ್ತವಾಗಿ ಅಡಗಿರ್ತಕ್ಕಂಥ ವಿಚಾರಧಾರೆಗಳು ಯಾವ್ಯಾವು, ಅದು ನಮ್ಮ ವರ್ತನೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ. ಒಂದು ಉದಾಹರಣೆ ಮೂಲಕ ಅದನ್ನ ವಿವರಿಸಬೇಕು ಅಂತ ಅಂದ್ರೆ, ಈಗ ಅವರು ಸೈಕೋ ಅನಾಲಿಟಿಕಲ್ ಥಿಯರಿ ಮುಖಾಂತರ ಒಬ್ಬ ವ್ಯಕ್ತಿಯ ವರ್ತನೆ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆಯನ್ನ ನೀಡ್ತಾ ಹೋಗ್ತಾರೆ. ಸೊ ಅದರಲ್ಲಿ ಆನ್ಯುವಲ್ ಸ್ಟೇಜು, ಓವರಲ್ ಸ್ಟೇಜು, ಆನ್ಯುವಲ್ ಸ್ಟೇಜು, ಸೊ ಈ ತರ 4 ಸ್ಟೇಜ್ಗಳ ಮುಖಾಂತರ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಓವರಲ್ ಸ್ಟೇಜು ಅಂದ್ರೆ ಬಾಯಿಯ ಹಂತದಲ್ಲಿ ಹೇಗೆ ಒಬ್ಬ ವ್ಯಕ್ತಿಯ ವರ್ತನೆ ಅಥವಾ ಪರ್ಸನಾಲಿಟಿ ಅಥವಾ ವ್ಯಕ್ತಿತ್ವ ನಿರ್ಧಾರಗೊಳ್ಳುತ್ತೆ ಅಂತ ಹೇಳ್ತಾರೆ. ಉದಾಹರಣೆಗೆ 20 ಅಥವಾ 30 ವರ್ಷಗಳ ನಂತರದಲ್ಲೂ ಸಹ ಒಬ್ಬ ವ್ಯಕ್ತಿ ಸ್ಮೋಕಿಂಗ್ ಮಾಡ್ತಾ ಇದ್ದಾನೆ ಅಥವಾ ಚೂಯಿಂಗ್ ಮಾಡ್ತಾ ಇದ್ದಾನೆ ಅಥವಾ ಜಾಸ್ತಿ ಮಾತಾಡ್ತಾ ಇದ್ದಾರೆ, ಈ ರೀತಿ ಕಂಡು ಬಂದಿದೆ, ಒಬ್ಬ ವ್ಯಕ್ತಿನಲ್ಲಿ ಕಂಡು ಬರ್ತಾ ಇದೆ ಅಂತಂದ್ರೆ, ಸೊ ಅದಕ್ಕೆ ಕಾರಣಗಳನ್ನ ನಾವು ಹುಡ್ಕೋದಾದ್ರೆ ಫಿಕ್ಸೇಷನ್ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಆದಂತ ಒಂದು ಪ್ರಭಾವಳಿ. ಸೊ ಯಾರು ಜಾಸ್ತಿ ಚಿಕ್ಕ ವಯಸ್ಸಿನಲ್ಲಿ ಬಾಯಿಗೆ ಬೆರಳಿಡುವುದು, ಬಾಯನ್ನು ಚೀಪುವುದು, ಬೆರಳನ್ನ ಚೀಪುವುದು, ಸೊ ಈ ರೀತಿಯಾದಂಥ ವರ್ತನೆಗಳನ್ನ ಪುನರಾವರ್ತನೆ ಮಾಡ್ತಾ ಹೋಗ್ತಿರ್ತಾರೆ. ಸೊ ಇಂಥವರು ಮುಂದೆ ಸೊ ಅಂಥದ್ದೇ ರಿಲೇಟೆಡ್ ಆಕ್ಟಿವಿಟೀಸ್ ಅನ್ನ ಅಥವಾ ಕಾರ್ಯಚಟುವಟಿಕೆಗಳನ್ನ ಮುಂದುವರಿಸ್ತಾ ಹೋಗ್ತಾರೆ. ಅಂದ್ರೆ ಸ್ಮೋಕ್ ಮಾಡುವಂಥದ್ದು ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಏನು ಬೆರಳನ್ನ ಚೀಪೋದು ಅನ್ನೋದನ್ನ ನಾವು ಹೇಳ್ತೀವಿ. ಸೊ ಅದೇ ರೀತಿನಲ್ಲಿ ನಂತರದಲ್ಲಿ ವಯಸ್ಸಾದ ನಂತರದಲ್ಲಿ ಒಂದು ಸಿಗರೇಟ್ ಅನ್ನ ದಮ್ ಎಳೆಯೋದು ಅಂತಾರಲ್ಲ, ಸೊ ಆ ರೀತಿ ಇಲ್ಲಿ ಇರ್ತಕ್ಕಂಥ ಸಿಮಿಲಾರಿಟೀಸ್ ಒಂದೇ. ಚಿಕ್ಕ ವಯಸ್ಸಿನಲ್ಲಿ ಏನು ವ್ಯಕ್ತಿತ್ವದ ಆಯಾಮಗಳು ಫಿಕ್ಸೇಷನ್ ಆಗಿರುತ್ತೆ ಅಥವಾ ನಿರ್ಧಾರವಾಗಿರುತ್ತೆ, ಅಂತಹದ್ದೇ ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ಗಳು ನಂತರದಲ್ಲೂ ಸಹ ಅಥವಾ ಆ ವ್ಯಕ್ತಿಯ ಸಂಪೂರ್ಣ ಜೀವಿತಾವಧಿಯವರೆಗೂ ಅಂಥದ್ದೇ ಗುಣಲಕ್ಷಣಗಳು ಕ್ಯಾರಿ ಫಾರ್ವರ್ಡ್ ಆಗುತ್ತೆ. ಅದಕ್ಕೆ ಮೂಲ ಕಾರಣ ಏನು ಅನ್ನೋದಾದ್ರೆ, ಸೊ ಅದರಲ್ಲಿ ಬರುವಂಥದ್ದೇ ಸುಪ್ತಾವಸ್ಥೆಯ ಪ್ರೇರಣೆಗಳು, ನಮ್ಮಲ್ಲಿ ಇರ್ತಕ್ಕಂಥ ಅಥವಾ ನಮ್ಮಲ್ಲಿ ಅಡಗಿರುವಂತಹ ಸುಪ್ತಾವಸ್ಥೆಯ ಒಂದು ವಸ್ತು ವಿಷಯಗಳು. ಇದಕ್ಕೆ ನಮ್ಮ ವ್ಯಕ್ತಿಯ ವರ್ತನೆ ಅಥವಾ ವ್ಯಕ್ತಿತ್ವಗಳು ಹೇಗೆ ಕ್ಯಾರೆಕ್ಟರೈಸ್ಗೊಳ್ಳುತ್ತೆ ಅನ್ನೋದಾದ್ರೆ ಇದಕ್ಕೆ ಕಾರಣವಾಗಿರುವ ಅಂಶಗಳೇ ಸುಪ್ತ ಚೇತನ ಅನ್ನೋದು ಇವರ ಒಂದು ವಾದ. ಸೊ ಇವರ ಕೆಳಗೆ ಅನೇಕ ಮನೋವಿಜ್ಞಾನಿಗಳು ತಮ್ಮದೇ ಆದ ವಾದಗಳನ್ನ ಮಂಡಿಸ್ತಾ ಹೋಗ್ತಾರೆ. ಆ ವಾದಗಳನ್ನ ಮಂಡಿಸುವಂತವರು ಪ್ರಮುಖರಲ್ಲಿ ಕಾರ್ಲ್ ಯುಂಗ್ ಬರ್ತಾರೆ 1875ರಿಂದ 1961, ಆಲ್ಫರ್ಡ್ ಅಡ್ಲರ್ ಬರ್ತಾರೆ 1870 to 1937, ಹಾರ್ನೆ ಅವರು ಬರ್ತಾರೆ 1855ರಿಂದ 1952, ಎರಿಕ್ ಎರಿಕ್ಸನ್. ಸೊ ಎರಿಕ್ ಎರಿಕ್ಸನ್ ಅವರು ಸೈಕೋ ಸೋಷಿಯಲ್ ಎಲಿಮೆಂಟ್ ಮುಖಾಂತರ ವ್ಯಕ್ತಿತ್ವವನ್ನ ಅಧ್ಯಯನ ಮಾಡಲಿಕ್ಕೆ ಕಾರಣ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಅಥವಾ ತನ್ನದೇ ಆದಂತ ಸಿದ್ಧಾಂತವನ್ನ ಕೊಡ್ತಾ ಹೋಗ್ತಾರೆ. ಅವರ ಒಂದು ಕಾಲಾವಧಿ 1902ರಿಂದ 1994. ಸೊ ಇವರು ಎಲ್ಲರನ್ನೂ ಸಹ ನಿಯೋಫ್ರೈಡಿಯನ್ ಸೈಕಾಲಜಿಸ್ಟ್ ಅಂತಾನೂ ಸಹ ನಾವು ಕರೀತೀವಿ. ನಿಯೋಫ್ರೈಡಿಯನ್ಸ್ ಅಂದ್ರೆ ಸಿಗ್ಮಂಡ್ ಫ್ರಾಯ್ಡ್ ಅವರ ವಾದವನ್ನ ಏನು
ಹೇಳ್ತಾ ಇದ್ರು ಅಥವಾ ವಾದವನ್ನ ಏನು ಇವರು ಅನುಸರಿಸ್ತಾ ಇದ್ರು, ತನ್ನದೇ ಆದಂತಹ ಒಂದು ವಿಭಿನ್ನ ಅಥವಾ ಒಂದು ವ್ಯತಿರಿಕ್ತ ವಿಚಾರಧಾರೆಗಳ ಮುಖಾಂತರ ಅವರಿಂದ ಸಿಗ್ಮಂಡ್ ಫ್ರಾಯ್ಡ್ ಇಂದ ಹೊರಬಂದು ತನ್ನದೇ ಆದ ಸಿದ್ಧಾಂತಗಳನ್ನ ಮಂಡಿಸ್ತಾ ಹೋಗ್ತಾರೆ. ಸೊ ಅವರನ್ನೇ ಈ ನಿಯೋ ಫ್ರೈಡಿಯನ್ಸ್ ಅನ್ನೋ ತರಕ್ಕೆ ನಾವು ಕರಿಬಹುದು. ಎರಿಕ್ ಎರಿಕ್ಸನ್ ಅವರು ಕೊಟ್ಟಂತಹ ಮನೋ ಸಾಮಾಜಿಕ ವಿಶ್ಲೇಷಣೆ ಅಥವಾ ವಿಧಾನ ಅಥವಾ ಒಂದು ಸಿದ್ಧಾಂತದ ಮುಖಾಂತರ ವ್ಯಕ್ತಿಯ ವ್ಯಕ್ತಿತ್ವಗಳು ಹೇಗೆ ರೂಪುಗೊಳ್ಳುತ್ತವೆ ಅಥವಾ ಹೇಗೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ನಾವು ಅಧ್ಯಯನ ಮಾಡಬಹುದು ಅಥವಾ ಅದಕ್ಕೊಂದು ಪರ್ಟಿಕ್ಯುಲರ್ ನಿರ್ದಿಷ್ಟವಾದಂತಹ ಒಂದು ಅರ್ಥ ವಿವರಣೆಯನ್ನು ಹೇಗೆ ಕೊಡಬಹುದು ಅನ್ನೋ ಒಂದು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಉದಾಹರಣೆಗೆ ಒಂದೇ ಒಂದು ಸ್ಟೆಪ್ಸ್ ಇದೆ, ಅದರಲ್ಲಿ 8 ಸ್ಟೆಪ್ಸ್ ಬರುತ್ತೆ. ಅದ್ರ ಒಂದು ಸ್ಟೆಪ್ ಮುಖಾಂತರ ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಮೊದಲನೇದಾಗಿ ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್ ಅಂತ ಒಂದು ಮೊದಲನೇ ಹಂತ ಬರುತ್ತೆ ಮನೋಸಾಮಾಜಿಕ ಹಂತದಲ್ಲಿ. ಟ್ರಸ್ಟ್ ನಂಬಿಕೆಯ ವಿರುದ್ಧ ಅಪನಂಬಿಕೆ ಅಂತ ಕರಿತೀವಿ. ನಂಬಿಕೆ ಏನು? ಇದರ ಕಾಲಾವಧಿ ಬಂದು ಒಬ್ಬ ಮಗು ಗರ್ಭದಿಂದ ಆಚೆ ಬಂದ ನಂತರದಲ್ಲಿ ಮೊದಲ 3 ವರ್ಷಗಳು ಈ ಒಂದು ಟ್ರಸ್ಟ್ ವರ್ಸಸ್ ಮಿಸ್ಟ್ರಸ್ಟ್ ನ ಅವಧಿಯ ಕಾಲಾವಧಿ ಆಗಿರುತ್ತದೆ. ಅಂದ್ರೆ ನಂಬಿಕೆಯ ವಿರುದ್ಧ ಅಪನಂಬಿಕೆ. ನಂಬಿಕೆ ಹೇಗೆ ಶುರುವಾಗುತ್ತೆ, ಒಂದು ಮಗುವಿನಲ್ಲಿ ನಂಬಿಕೆ ಅನ್ನೋದು ಹೇಗೆ ಬೆಳವಣಿಗೆಯನ್ನ ಪಡ್ಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಈ ಎರಿಕ್ ಎರಿಕ್ಸನ್ ತನ್ನದೇ ಆದಂತ ಸಿದ್ಧಾಂತದ ಮುಖಾಂತರ ವ್ಯಾಖ್ಯಾನವನ್ನ ಕೊಡ್ತಾ ಹೋಗ್ತಾರೆ. ಸೊ ಏನಪ್ಪಾ ಅದು ಅಂತಂದ್ರೆ, ಟ್ರಸ್ಟ್ ನಂಬಿಕೆ ಮಗುವಿಗೆ ಒಂದು ಎಲ್ಲ ಬೇಸಿಕ್ ಮೂಲಭೂತವಾದಂತಹ ಒಂದು ಸವಲತ್ತುಗಳನ್ನು ಕೊಡುವಂತವ್ರು ಯಾರು? ಒಂದು ಪ್ರಥಮವಾಗಿ ತಾಯಿ ಇರ್ತಾರೆ ಅಥವಾ ಕೇರ್ ಟೇಕರ್ ಯಾರೇ ಇರಬಹುದು, ತಂದೆ ಇರಬಹುದು ಅಥವಾ ಬೇರೆ ಇನ್ಯಾರಾದ್ರೂ ಅದಕ್ಕೆ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳನ್ನ ಯಾರು ಅದಕ್ಕೆ ಸಪ್ಲೈಯನ್ನ ಮಾಡ್ತಾರೆ ಅವರೆಲ್ಲರನ್ನು ಸಹ ನಾವು ಕೇರ್ ಟೇಕರ್ ಅಂತ ನಾವು ಕರಿತೀವಿ. ನಂಬಿಕೆ ಯಾವಾಗ ಡೆವಲಪ್ ಆಗುತ್ತೆ, ಬೆಳವಣಿಗೆ ಆಗುತ್ತೆ ಮಗುವಿನಲ್ಲಿ ಅಂತಂದ್ರೆ, ಅಥವಾ ಸುತ್ತಮುತ್ತಲ ಪರಿಸರದ ಮೇಲೆ ನಂಬಿಕೆ ಯಾವಾಗ ಡೆವಲಪ್ ಆಗುತ್ತೆ ಅನ್ನೋದಾದ್ರೆ, ಮಗು ಹಸ್ದಾಗ ಅಥವಾ ಮಗುಗೆ ಬೇಕಾದಾಗ ಸೆಕ್ಯೂರಿಟಿ ಫೀಲಿಂಗ್ ಯಾರಾದ್ರೂ ಒಬ್ರು ಅಂದ್ರೆ ಕೇರ್ ಟೇಕರ್ ಅಥವಾ ಮದರ್ ಕೊಟ್ರೆ ಆ ಮಗುವಿಗೆ ತನ್ನ ತಾಯಿ ಮೇಲೆ ಅಥವಾ ತನ್ನ ಕೇರ್ ಟೇಕರ್ ಮೇಲೆ ನಂಬಿಕೆ ಅನ್ನೋದು ಡೆವಲಪ್ ಆಗುತ್ತೆ. ಮಗು ಏನಾದ್ರು ಅಳ್ತಿದೆ ಅಂತಂದ್ರೆ ಅಥವಾ ಮಗು ಏನಾದ್ರು ಯಾವುದೇ ತನ್ನದೇ ಆದಂತಹ ವಿಧಾನದ ಮುಖಾಂತರ ಸ್ಟಿಮ್ಯುಲೇಟ್ ಕೊಟ್ರೆ, ಕರೆದ್ರೆ ಬೇರೆಯವರನ್ನ, ಅದಕ್ಕೆ ರಿಪ್ಲೈ ಕೊಟ್ರೆ, ಅದಕ್ಕೆ ಪ್ರತಿಕ್ರಿಯೆಯನ್ನ ಕೊಟ್ರೆ, ಅವರ ಮದರ್ ಇರ್ಬೋದು ಅಥವಾ ಕೇರ್ ಟೇಕರ್ ಇರ್ಬೋದು, ಸೊ ಅಲ್ಲಿ ಒಂದು ಸೆಕ್ಯೂರಿಟಿಯ ಭಾವನೆ ಆ ಮಗುವಿನಲ್ಲಿ ಡೆವಲಪ್ ಆಗುತ್ತೆ. ಅದಕ್ಕೇನಾದ್ರೂ ಭಯ ಅಂತ ಅನ್ಸ್ತಾ ಇದ್ರೆ ಆ ಸಂದರ್ಭದಲ್ಲಿ ಏನಾದ್ರೂ ಆ ಮಗುವಿಗೆ ಯಾರಾದ್ರೂ ಒಂದು ಪ್ರತಿಕ್ರಿಯೆಯನ್ನ ನೀಡಿದ್ರೆ ಆ ಸಂದರ್ಭದ ಮೇಲೆ ಅಥವಾ ಆ ಒಂದು ವಾತಾವರಣದ ಮೇಲೆ ಮಗುವಿಗೆ ನಂಬಿಕೆ ಬೆಳವಣಿಗೆ ಆಗುತ್ತೆ. ಇದನ್ನ ನಂಬಿಕೆ ಅಂತ ಕರೀತಾರೆ. ಓಕೆ, ಸೊ ಯಾವಾಗ ಮಗು ಬಯಸಿದಾಗ ಅಥವಾ ಮಗುವಿಗೆ ಬೇಕಾದಾಗ ಮೂಲಭೂತ ಅವಶ್ಯಕತೆಗಳು ಏನು, ಹಾಲಿರ್ಬೋದು, ಆಹಾರ ಇರ್ಬೋದು, ನೀರಿರ್ಬೋದು, ಕ್ಲೀನ್ನೆಸ್ ಇರಬಹುದು, ಅದಕ್ಕೆ ಬೇಕಾಗಿರುವಂತಹ ಸೆಕ್ಯೂರಿಟಿ ಇರ್ಬೋದು, ಬೆಚ್ಚನೆ ಉಡುಪು ಇರ್ಬೋದು, ಅದಕ್ಕೆ ಬೇಕಾಗಿರುವಂತಹ ಒಂದು ಅಪ್ಪುಗೆ ಇರ್ಬೋದು, ಇದೆಲ್ಲದು ಕಾಲಕ್ಕೆ ಸಿಗ್ತಾ ಹೋದ್ರೆ, ಮಗುವಿಗೆ ದೊರಕ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿನ ಸುತ್ತಮುತ್ತ ಪರಿಸರದ ಮೇಲೆ ಮತ್ತೆ ಅವರ ತಾಯಿ ಅಥವಾ ಕೇರ್ ಟೇಕರ್ನ ಮೇಲೆ ನಂಬಿಕೆ ಅನ್ನೋದು ನಿಧಾನಗತಿನಲ್ಲಿ ಬೆಳೀತಾ ಹೋಗುತ್ತೆ. ಇನ್ನೊಂದು ಶೇಡ್ ಏನಾಗುತ್ತೆ, ಸೊ ಅದನ್ನೇ ಅಪನಂಬಿಕೆ. ಯಾವಾಗ ಮಗುವಿಗೆ ಅದಕ್ಕೆ ಬೇಕಾದಂತಹ ಎಲ್ಲಾ ಪರಿಕರಗಳು ಅಥವಾ ಎಲ್ಲ ಒಂದು ಮೂಲಭೂತ ಅವಶ್ಯಕತೆಗಳು ಬೇಕು ಅನ್ನೋದಾದ್ರೆ ಯಾವಾಗ ಸಪ್ಲೈ ಆಗುತ್ತೆ ಅವಾಗ ನಂಬಿಕೆ ಅನ್ನೋದು ನಿರ್ಧಾರ ಆಗುತ್ತೆ. ಯಾವಾಗ ಕಾಲಕ್ಕೆ ಸಿಗೋದಿಲ್ಲ, ಸೊ ಅವಾಗ ಆ ಒಂದು ಸಂದರ್ಭದ ಮೇಲೆ ಅಥವಾ ಒಂದು ಕೇರ್ ಟೇಕರ್ ಅಥವಾ ಮದರ್ ತಾಯಿಯ ಮೇಲೆ ಅಪನಂಬಿಕೆ ಅನ್ನೋದು ಕಾಣಿಸ್ಕೊಳ್ತಾ ಹೋಗುತ್ತೆ. ಎರಡು ಆಗ್ಲಿಕ್ಕೆ ಸಾಧ್ಯ ಈ ಒಂದು ಎರಿಕ್ ಎರಿಕ್ಸನ್ ಪ್ರಕಾರ. ಒಂದು ಆ ಹಂತದಲ್ಲಿ ಆ ಸಿಚುಯೇಷನ್ ಮೇಲೆ ಅಥವಾ ಒಂದು ವಾತಾವರಣದ ಮೇಲೆ ಅಥವಾ ಕೇರ್ ಟೇಕರ್ ಅಥವಾ ತಾಯಿಯ ಮೇಲೆ ನಂಬಿಕೆ ಅನ್ನೋದು ಡೆವಲಪ್ ಆಗುತ್ತೆ. ಯಾವಾಗ ಡೆವಲಪ್ ಆಗುತ್ತೆ, ಎಲ್ಲಾ ಫುಲ್ಫಿಲ್ಮೆಂಟ್ ಆದ್ರೆ, ಟೈಮ್ ಟು ಟೈಮ್. ಒಂದ್ ವೇಳೆ ಏನಾದ್ರೂ ಈ ರೀತಿಯಾದಂತಹ ಮೂಲಭೂತ ಅವಶ್ಯಕತೆಗಳನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ತಾಯಿಯಿಂದ ಅಥವಾ ಒಂದು ಸಿಚುಯೇಷನ್ ಸಂದರ್ಭದಿಂದ ಅಥವಾ ವಾತಾವರಣದಿಂದ ಸಾಧ್ಯ ಆಗ್ತಾ ಇಲ್ಲ ಅಂತಂದ್ರೆ ಆ ಮಗುವಿನಲ್ಲಿ
ಅಪನಂಬಿಕೆ ಅನ್ನೋದು ಡೆವಲಪ್ ಆಗುತ್ತೆ. ಈ ಅಪನಂಬಿಕೆ ಅನ್ನೋದು ಥ್ರೂ ಔಟ್ ದ ಲೈಫ್, ಆ ವ್ಯಕ್ತಿಯ ಅಥವಾ ಮಗುವಿನ ಜೀವಿತಾವಧಿಯವರೆಗೂ ಆ ಅಪನಂಬಿಕೆ ಅನ್ನೋದು ಬೆಳೀತಾ ಹೋಗುತ್ತೆ. ಸಾಮಾನ್ಯಕ್ಕೆ ನೀವು ಯಾರನ್ನಾದ್ರೂ ಆ ವ್ಯಕ್ತಿ ಯಾರನ್ನೂ ನಂಬೋದಿಲ್ಲಪ್ಪ, ಅಥವಾ ಈ ವ್ಯಕ್ತಿ ಈಸಿಯಾಗಿ ಎಲ್ಲರೂ ನಂಬಿಡ್ತಾನೆ ಅನ್ನೋದನ್ನ ನಾವು ಕೇಳಿಸ್ಕೊಂಡಿರ್ತೀವಿ. ಇದೆಲ್ಲ ಯಾವಾಗ ಡೆವಲಪ್ ಆಗಿರುತ್ತೆ ಅಂತಂದ್ರೆ ವ್ಯಕ್ತಿಯ ಮೊದಲನೇ ಹಂತದಲ್ಲೇ ಈ ರೀತಿಯಾದಂಥ ವ್ಯಕ್ತಿಯ ವ್ಯಕ್ತಿತ್ವದ ಕೆಲವೊಂದು ಕುರುಹುಗಳು ಡೆವಲಪ್ ಆಗಿರುತ್ತೆ. ಅದನ್ನ ಫಿಕ್ಸೇಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ಇದು ಮನೋಸಾಮಾಜಿಕ ಹಂತಗಳು. ಎರಿಕ್ ಎರಿಕ್ಸನ್ ಅವರು ಕೊಟ್ಟಿರುವಂತ ಒಂದು ಸಿದ್ಧಾಂತ. ಇದರಲ್ಲಿ 8 ಹಂತಗಳು ಬರುತ್ತೆ. ಈ 8 ಹಂತಗಳ ಅದರದೇ ಆದ ಕಾಲಘಟ್ಟಗಳಲ್ಲಿ ನಾವು ಎಕ್ಸ್ಪ್ಲೈನ್ ಅನ್ನ ನಂತರ ಕ್ಲಾಸ್ಗಳಲ್ಲಿ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಗೆಸ್ಟಾಲ್ಟ್ ಥಿಯರಿ. ಓಕೆ, ಗೆಸ್ಟಾಲ್ಟ್ ಮನೋವಿಜ್ಞಾನ ಅಂತ ಕರೀತಾರೆ. 1912ರಲ್ಲಿ ಓಕೆ, ಮಾರ್ಸ್ ವೆದರ್ನರ್, ಕೊಹ್ಲರ್ ಅಂಡ್ ಕರ್ಟ್ ಕೋಫ್ಕಾ, ಸೊ ಈ ಮೂವರು ಅಥವಾ ಇದೇ ರೀತಿಯಾದಂಥ ಹಲವಾರು ಮನೋವಿಜ್ಞಾನಿಗಳ ಒಂದು ಸಮೂಹ. ಸೊ ಇವರ ಎಲ್ಲಿದ್ರು ಇವರ ಒಂದು ರಿಲಿಜಿಯನ್ ಅಂತ ನೋಡ್ಬೇಕು ಅಂತಂದ್ರೆ ಜಿಯೋಗ್ರಫಿಕಲ್ ಏರಿಯಾ ಅಂತ ಬಂದ್ರೆ ಜರ್ಮನಿ. ಇವರೆಲ್ಲ ಜರ್ಮನಿಯ ಸೈಕಾಲಜಿಸ್ಟ್. ಈ ಒಂದು ತನ್ನದೇ ಆದಂತ ಒಂದು ವಾದವನ್ನ ಮಂಡನೆ ಮಾಡ್ತಾರೆ. ಅದನ್ನ ಗೆಸ್ಟಾಲ್ಟ್ ಸೈಕಾಲಜಿ, ಗೆಸ್ಟಾಲ್ಟ್ ಸೈಕಾಲಜಿಸ್ಟ್ ಅಂತ ಕರೀತಾರೆ ಅವರನ್ನೆಲ್ಲ. ಸೊ ಇವರು ಕೊಟ್ಟಿರ್ತಕ್ಕಂಥ ಒಂದು ವಾದ, ಇವರು ನೀಡಿರ್ತಕ್ಕಂಥ ಒಂದು ಸಿದ್ಧಾಂತ ಅನ್ನ ನಾವು ವಿಶ್ಲೇಷಣೆ ಅಥವಾ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆಸ್ ಅ ಹೋಲಿಸ್ಟಿಕ್ ಅಪ್ರೋಚ್ ಅಂತ ನಾವು ಕರಿಬಹುದು. ಒಂದು ವರ್ಡ್ ಅಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಹೇಳ್ಬೇಕು ಅಂತಂದ್ರೆ ಏನು, ಯಾವ್ದಾದ್ರೂ ಒಂದು ವಸ್ತುವನ್ನ ನಾವು ಸಂಪೂರ್ಣವಾಗಿ ಗ್ರಹಿಸ್ತೀವಿ, ಸಂಪೂರ್ಣವಾಗಿ ಅದನ್ನ ಅರ್ಥ ಮಾಡ್ಕೊಳ್ತೀವಿ, ಬಿಡಿ ಬಿಡಿಯಾಗಿ ಅಲ್ಲ. ಅಂದ್ರೆ ಇಡಿ ಮತ್ತೆ ಬಿಡಿ ಅಂದ್ರೆ ಇಡಿ ಅಂತಂದ್ರೆ ಸಮಗ್ರವಾಗಿ, ಬಿಡಿ ಅಂತಂದ್ರೆ ಚಿಕ್ಕ ಚಿಕ್ಕ ಭಾಗಗಳಾಗಿ. ಹೋಲಿಸ್ಟಿಕ್ ಅಪ್ರೋಚ್ ಅಂತಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಯಾರಾದ್ರೂ ನಮ್ಮ ಎದುರುಗಡೆಗೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾನೆ ಅಂತಂದ್ರೆ ಆ ವ್ಯಕ್ತಿ ಅಂತ ನಾವ್ ಹೇಳ್ತೀವಿ, ಅಥವಾ ಮಾನವ ಅಥವಾ ಮನುಷ್ಯ ಅಂತ ನಾವ್ ಹೇಳ್ತೀವಿ ಬಿಟ್ರೆ ಒಂದು ಕಾಲ್ ಬರ್ತಾ ಇದೆ ಅಥವಾ ಒಂದು ಕತ್ತು ಬರ್ತಾ ಇದೆ ಅಂತ ನಾವು ಕರೆಯೋದಿಲ್ಲ. ಅಂದ್ರೆ ಒಂದು ಆಬ್ಜೆಕ್ಟ್ ಅನ್ನ ಒಂದು ಹೋಲಿಸ್ಟಿಕ್ ಆಗಿ ನಾವು ನೋಡ್ತೀವಿ. ಇನ್ನೊಂದು ಉದಾಹರಣೆನ ನಾವು ಕೊಡ್ಬೇಕು ಅಂತಂದ್ರೆ, ನಾವು ರಂಗೋಲಿಯನ್ನ ಹಾಕಿರ್ತೇವೆ. ರಂಗೋಲಿ ಹಾಕ್ಬೇಕು ಅಂತಾರೆ ಅನೇಕ ಅದರಲ್ಲಿ ಡಾಟ್ಸ್ಗಳು, ಚಿಕ್ಕಿಗಳು ಬರುತ್ತೆ, ಲೈನ್ಸ್ಗಳು ಬರುತ್ತೆ, ಸೆಮಿ ಸರ್ಕಲ್ಸ್ಗಳು ಬರುತ್ತೆ, ಸರ್ಕಲ್ಗಳು ಬರುತ್ತೆ, ಎಲ್ಲದು ಸೇರಿ ಒಂದು ಚಿತ್ರ ಆಗಿರುತ್ತೆ. ರಂಗೋಲಿನಲ್ಲಿ ಒಂದು ಚಿತ್ರವನ್ನ ಬಿಡಿಸಿರ್ತೀವಿ. ಅದರಲ್ಲಿ ಅಷ್ಟೊಂದು ಚಿಕ್ಕ ಚಿಕ್ಕ ಭಾಗಗಳಿರುತ್ತೆ. ಆದ್ರೆ ನಾವು ಅದನ್ನ ನೋಡ್ಬೇಕಾದ್ರೆ ಒಂದು ಸುಂದರ ಚಿತ್ರವಾಗಿ ನೋಡ್ತೇವೆ ಬಿಟ್ರೆ ಒಂದು ಸಣ್ಣ ಡಾಟ್, ಒಂದು ಸಣ್ಣ ಲೈನ್ ಆಗಿ ನಾವು ನೋಡೋದಿಲ್ಲ. ಇದೇ ಗೆಸ್ಟಾಲ್ಟ್ ನ ಒಂದು ವಾದ, ಸಮಗ್ರತಾವಾದ ಅಂತ ಕರೀತಾರೆ. ಇದು ಜರ್ಮನ್ ಸೈಕಾಲಜಿಸ್ಟ್ಗಳು ಒಂದು ತನ್ನದೇ ಆದ ಒಂದು ವಾದದ ಮುಖಾಂತರ ಒಂದು ಸೈಕಾಲಜಿಗೆ, ಮನೋವಿಜ್ಞಾನಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ಕೊಡ್ತಾ ಹೋಗಿದ್ದಾರೆ. ಓಕೆ, ನೆಕ್ಸ್ಟ್ ಮಾನವತಾವಾದ, ಹ್ಯೂಮನಿಸ್ಟಿಕ್ ಅಪ್ರೋಚ್. ಅಬ್ರಹಾಂ ಮ್ಯಾಸ್ಲೋ, ಕಾರ್ಲ್ ರೋಜರ್ಸ್ ಅವರು ಈ ಒಂದು ಮಾನವತಾವಾದವನ್ನ ಪ್ರತಿಪಾದನೆ ಮಾಡ್ತಾ ಹೋಗಿದ್ದಾರೆ. ಏನು ಅಬ್ರಹಾಂ ಮ್ಯಾಸ್ಲೋ ಅವರು ಕೊಟ್ಟಂತಹ ಒಂದು ವಾದ ಏನು ಅಂತಂದ್ರೆ, ನಮ್ಮಲ್ಲಿ ಮ್ಯಾಸ್ಲೋರವರ ಹೈರಾರ್ಕಿ ಒಂದು ಟ್ರಯಾಂಗಲ್ ಚಿತ್ರದ ಮುಖಾಂತರ ನಾವು ತೋರಿಸ್ತಾ ಹೋಗ್ತೀವಿ. ಮೂಲಭೂತ ಅವಶ್ಯಕತೆಗಳು ಫುಲ್ಫಿಲ್ ಆದ್ರೆ ಸೆಕ್ಯೂರಿಟಿ ಅನ್ನೋದು ಬರುತ್ತೆ. ಸೆಕ್ಯೂರಿಟಿ ಅನ್ನೋದು ಬಂತು ಅಂತಂದ್ರೆ ಲವ್ ಅಂಡ್ ಅಫೆಕ್ಷನ್ ಅಂತ ಬರುತ್ತೆ. ಲವ್ ಅಂಡ್ ಅಫೆಕ್ಷನ್ ಫುಲ್ಫಿಲ್ ಆಯ್ತು ಅಂತಂದ್ರೆ ಒಂದು ಹೈಯರ್ ಲೆವೆಲ್ಗೆ ಹೋಗುತ್ತೆ. ಅಂದ್ರೆ ಗೌರವ ಬರಬೇಕು, ಸಮಾಜ ನನ್ನನ್ನು ಐಡೆಂಟಿಫೈ ಮಾಡ್ಕೋಬೇಕು. ಸೊ ಈ ರೀತಿಯಾದಂತ ಒಂದು ಡ್ರೈವ್ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದು ಫುಲ್ಫಿಲ್ ಆಯ್ತು ಅಂತಂದ್ರೆ ಅಹಂ ವಾಸ್ತವೀಕರಣ, ಸೆಲ್ಫ್ ಆಕ್ಚುಲೈಸೇಷನ್ ಅಂತ ನಾವು ಕರಿತೀವಿ. ಅಂದ್ರೆ ಒಬ್ಬ ವ್ಯಕ್ತಿಗೆ ಬೇಕಾಗಿರುವಂತದ್ದು ಮೂಲಭೂತ ಅವಶ್ಯಕತೆಗಳು ಪ್ರಥಮವಾಗಿ. ಅಂದ್ರೆ ಮೂಲಭೂತ ಅವಶ್ಯಕತೆಗಳು ಅಂತ ಅಂದ್ರೆ ಏನು, ನಮಗೆ ಹಸಿವಾದಾಗ ಆಹಾರ ಬೇಕು, ನೀರಡಿಕೆ ಆದಾಗ ನೀರು ಬೇಕು, ಅದೇ ರೀತಿ ನಮಗೆ ದೇಹ ನಿತ್ರಾಣಗೊಳ್ತಾ ಇದೆ ಅಂತ ಅಂದ್ರೆ ಅದಕ್ಕೆ ನಿದ್ರೆ ಬೇಕು. ಇದು ಫುಲ್ಫಿಲ್ ಆದ್ರೇನೆ ಆ ಒಂದು ವ್ಯಕ್ತಿ ಭದ್ರತೆಯ ಕಡೆಗೆ ಅವನು ಹೊರಡುತ್ತಾನೆ. ಭದ್ರತೆ ಅಂತಂದ್ರೆ ಸೊ ಇವತ್ತಿಗಾಯ್ತು ಊಟ ಅಥವಾ ನೀರು ಅಥವಾ ನಿದ್ದೆ, ನಾಳೆಗೆ ಏನು ಅನ್ನೋದು ಸೆಕ್ಯೂರಿಟಿ ಫೀಲಿಂಗು, ಆ ಸೆಕ್ಯೂರಿಟಿ ಡ್ರೈವ್ ಅನ್ನೋದು ಅವರಲ್ಲಿ ಜಾಗೃತಗೊಳ್ಳುತ್ತೆ.
ಅದು ನಂತರದಲ್ಲಿ ಇವತ್ತಿಗಾಯ್ತು, ನಾಳೆಗೆ ಆಯ್ತು, ಅದೊಂದು ತಿಂಗಳಿಗೆ ಆಯ್ತು, ನಮ್ಮ ಹತ್ರ ಸೆಕ್ಯೂರ್ ಆಗಿದೆ ಅನ್ನೋದಾದ್ರೆ, ಸೊ ಆ ವ್ಯಕ್ತಿ ಲವ್ ಅಂಡ್ ಅಫೆಕ್ಷನ್ಗೆ ಎಕ್ಸ್ಟೆಂಡ್ ಆಗ್ತಾನೆ. ಲವ್ ಅಂಡ್ ಅಫೆಕ್ಷನ್ಸ್, ಇನ್ನೊಬ್ರು ನನ್ನನ್ನು ಪ್ರೀತಿಸ್ಬೇಕು, ನಾನು ಇನ್ನೊಬ್ರನ್ನ ಪ್ರೀತಿಸ್ಬೇಕು ಅಂದ್ರೆ ಅವನಲ್ಲಿರ್ತಕ್ಕಂಥ ಡ್ರೈವು ಒಂದು ಹಂತದಿಂದ ಫಿಸಿಕಲ್, ತನ್ನಲ್ಲಿರ್ತಕ್ಕಂಥ ಒಂದು ಫಿಸಿಕಲ್ ಡ್ರೈವ್ಗಿಂದ ನೆಕ್ಸ್ಟ್ ಇನ್ನೊಬ್ಬ ಪರ್ಸನ್ ಜೊತೆಗೆ ಕಮ್ಯುನಿಕೇಟ್ ಮಾಡೋದ್ರ ಮುಖಾಂತರ ಎಕ್ಸ್ಟೆಂಡ್ ಆಗುತ್ತೆ. ಲವ್ ಅಂಡ್ ಅಫೆಕ್ಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ. ಸೊ ಅದು ಫಿಲ್ ಆಯ್ತು ಅಂತಂದ್ರೆ ಆ ವ್ಯಕ್ತಿ ಗೌರವಾಧಾರಗಳನ್ನ ಎಕ್ಸ್ಪೆಕ್ಟ್ ಮಾಡ್ತಾನೆ ಸಮಾಜದಿಂದ, ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಪರಿಸರದ ಜೊತೆಗೆ. ಸೊ ಈ ರೀತಿಯಾಗಿ ಏನು ಎಕ್ಸ್ಪೆಕ್ಟ್ ಮಾಡ್ತಾನೆ ಒಬ್ಬ ವ್ಯಕ್ತಿ, ಅದು ಇನ್ನೊಂದು ಲೆವೆಲ್ಗೆ ಡ್ರೈವ್ ರೀಚ್ ಆಗುತ್ತೆ. ನಂತರದಲ್ಲಿ 5ನೇದು ಸೆಲ್ಫ್ ಆಕ್ಚುಯಲೈಸೇಷನ್. ಸೆಲ್ಫ್ ಆಕ್ಚುಯಲೈಸೇಷನ್ ಅಹಂ ವಾಸ್ತವೀಕರಣ. ಇದೆಲ್ಲದು ಯಾರು ಫುಲ್ಫಿಲ್ ಮಾಡ್ಕೊಳ್ತಾರೆ ಅಂದ್ರೆ ಬೇಸಿಕ್ ಡ್ರೈವ್ ಫುಲ್ಫಿಲ್ ಆಗ್ತಾ ಇರುತ್ತೆ, ಸೆಕ್ಯೂರಿಟಿ ಅನ್ನೋದು ಇರುತ್ತೆ, ಲವ್ ಅಂಡ್ ಅಫೆಕ್ಷನ್ಸ್ ಅನ್ನೋದು ಇರುತ್ತೆ, ರೆಸ್ಪೆಕ್ಟು, ಪ್ರೀತಿ ಆದರಗಳು, ಒಂದು ಸೋಷಿಯಲ್ ಸ್ಟೇಟಸ್ಸು, ಇದೆಲ್ಲ ಬಂದ ನಂತರದಲ್ಲಿ ಬರುವಂಥದ್ದು ಸೆಲ್ಫ್ ಆಕ್ಚುಯಲೈಸೇಷನ್. ತಾಧ್ಯಾತ್ಮ ಅಂದ್ರೆ ಧ್ಯಾನ ಮಾಡುವಂಥದ್ದು, ಸ್ಪಿರಿಚುವಲ್ಲು, ಮತ್ತೆ ಎಥಿಕಲ್ ಇಶ್ಯೂ ಇಟ್ಕೊಂಡು ಒಂದು ನ್ಯಾಯಬದ್ಧವಾಗಿ ನಡ್ಕೊಳ್ಳುವಂಥದ್ದು. ಸೊ ಈ ಥರದ್ದೆಲ್ಲ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟು ಸಾಮಾಜಿಕ ಮತ್ತು ಸಾಂಸ್ಕೃತಿಕ, ಸೋಷಿಯೋ ಕಲ್ಚರಲ್ ಪ್ರಾಸ್ಪೆಕ್ಟಿವ್. ಸೊ ಐದರು ಸ್ಟ್ರೆಚ್ಲರ್. ಸೊ ಇವರೆಲ್ಲ ಈ ಸಾಮಾಜಿಕ, ಸಾಂಸ್ಕೃತಿಕ, ಸೋಷಿಯೋ ಕಲ್ಚರಲ್ ಪ್ರಾಸ್ಪೆಕ್ಟಿವ್ಸ್ ಮುಖಾಂತರ ತನ್ನದೇ ಆದಂಥ ಒಂದು ವಿಚಾರಧಾರೆಗಳನ್ನ ಮಾಡ್ತಾ ಹೋಗಿದ್ದಾರೆ. ಸೊ ಅದೇ ರೀತಿ ಸಂಜ್ಞಾನಾತ್ಮಕವಾದ, ಜೈವಿಕವಾದ, ಬಯೋಲಾಜಿಕಲ್ ಪ್ರಾಸ್ಪೆಕ್ಟಿವ್ಸ್, ವಿಕಸನವಾದ, ಸೊ ಇವುಗಳು ಸಹ ಕಾಣಿಸ್ಕೊಂಡಿದೆ. ಸೊ ಸಂಜ್ಞಾನಾತ್ಮಕವಾಯಿತು ಅಂತಂದ್ರೆ ಕಾಗ್ನೇಟಿವ್ ಆಸ್ಪೆಕ್ಟ್ಗಳು, ಕಲಿಕೆ, ಸ್ಮೃತಿ, ಸೊ ಈ ಥರದ್ದೆಲ್ಲ ನಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದರದೇ ಆದ ವಾದಗಳನ್ನ ನಾವು ಮಂಡಿಸ್ತೀವಿ. ಸಾಮಾಜಿಕ ಸಂಸ್ಕೃತಿ ಅಂತಾರೆ ಪರ್ಸನ್ಸ್ನ ಸೋಷಿಯಲ್ ಸ್ಟೇಟಸ್ಸು, ಅವರ ಸಾಮಾಜಿಕ ಹಿನ್ನೆಲೆ, ಅವೆಲ್ಲವೂ ಸಹ ಒಬ್ಬ ವ್ಯಕ್ತಿಯ ವರ್ತನೆಯನ್ನ, ಅದು ವ್ಯಕ್ತಿತ್ವವನ್ನ ರೂಪುಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಜೈವಿಕವಾದ ಅಥವಾ ಬಯೋಲಾಜಿಕಲ್ ಪ್ರಾಸ್ಪೆಕ್ಟಿವ್ ಅಂತಾರೆ ಡಾರ್ವಿನ್, ವೆಸ್ಲೆ, ಹಾಲೋ. ಸೊ ಇವರೆಲ್ಲವೂ ಸಹ ಬಯೋಲಾಜಿಕಲ್ ಪ್ರಾಸ್ಪೆಕ್ಟ್ ಅಲ್ಲಿ, ಸೊ ಹೇಗೆ ನಮ್ಮ ಫಿಸಿಕ್ಸ್, ಹೇಗೆ ನಮ್ಮ ಬ್ರೈನು, ಸೊ ಹೇಗೆ ಲೆಫ್ಟ್ ಇಮಿಸ್ಫಿಯರು, ರೈಟ್ ಇಮಿಸ್ಫಿಯರು, ಸೊ ಇದೆಲ್ಲವೂ ಸಹ ಒಂದೊಂದು ಆಸ್ಪೆಕ್ಟ್ಗಳನ್ನ ಕಂಟ್ರೋಲ್ ಅಥವಾ ರೆಗ್ಯುಲೇಟ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ವಾದವನ್ನ ಮಂಡಿಸ್ತಾರೆ. ವಿಕಸನವಾದ, ಡೇವಿಡ್ ಎಂ ಬಸ್ ಮತ್ತೆ ಡಿ ಸಿಂಗ್ ರವರು ವಿಕಸನವಾದ ಅಂದ್ರೆ ಇವ್ಯಾಲ್ಯೂಷನರಿ ಥಿಯರೀಸ್ ಅನ್ನ ಮಾಡ್ತಾ ಹೋಗ್ತಾರೆ. ಸೊ ಇದು ಮನೋವಿಜ್ಞಾನಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ವಾದಗಳು ಈ ವಾದಗಳ ಮುಖಾಂತರ ತನ್ನದೇ ಆದಂಥ ಕೊಡುಗೆಯನ್ನು ಬಂದಿದೆ. ಸೊ ಇದನ್ನೆಲ್ಲದನ್ನು ಸಹ ನಾವು ಮನೋವಿಜ್ಞಾನ ನಡೆದು ಬಂದ ಆದಿ ಅಂತ ನಾವು ಹೇಳ್ತೀವಿ. ಸೊ ಅದೇ ರೀತಿ ಮನೋವಿಜ್ಞಾನದ ವಿವಿಧ ಮೈಲಿಗಲ್ಲುಗಳು ಅಂತಲೂ ಕರೀತೀವಿ. ಇಲ್ಲಿಗೆ ಈ ಮನೋವಿಜ್ಞಾನದ ಪರಿಚಯ ಮುಗಿಯುತ್ತೆ. ನಮಸ್ಕಾರ.